ನಮಸ್ಕಾರ. ಎಲ್ಲ ಹನುಮಂತಯ್ಯ ಅವ್ರನ್ನ ನಾವು ವಿಶೇಷವಾಗಿ ಕವಿಗಳು ಅಂತ ಗುರುತಿಸ್ತೀವಿ, ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಅಂತಲೂ ಕೂಡ ಗುರುತಿಸ್ತೀವಿ. ದಲಿತ ಬಂಡಾಯಕ್ಕೆ ಸೇರಿದವರು. ಇದೇನಾಗಿದೆ ಇಲ್ಲಿ ಗೂಗಲಲ್ಲಿ ಅವ್ರ ಬಗ್ಗೆ ಏನೇನೇನೂ ವಿಷಯ ಇಲ್ಲ, ಯಾಕೆ ಹೀಗೆ ಅಂತ ಗೊತ್ತಾಗಲಿಲ್ಲ ನನಗೆ. ಎಲ್ಲ ಹನುಮಂತಯ್ಯನವರ ಕೆಲವು ಕವನ ಸಂಕಲನಗಳು, ಕಪ್ಪು ಕಣ್ಣಿನ ಹುಡುಗಿ, ಅವ್ವನ ಕವಿತೆ, ಜೀವಗಾನ, ಕರ್ಣರಾಗ, ಅಕ್ಷರವೇ ಇತ್ಯಾದಿ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಆಮೇಲೆ ಅದನ್ನು ತೋರಿಸ್ತೀನಿ ನಾನು ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ. ಮತ್ತು ಕವನ ಸಂಕಲನ ಅಂದ್ಬಿಟ್ಟು ಕಪ್ಪು ಕಣ್ಣಿನ ಹುಡುಗಿ, ಅವ್ವನ ಕವಿತೆ ಅಂತ. ಅವ್ವ ಅನ್ನೋದು ಅವ್ರ ಕವಿತೆ ಅಷ್ಟೇ, ಅದು ಇದೆ, ತೋರಿಸ್ತೀನಿ. ಸಂಪಾದಿಸಿದ ಕೃತಿಗಳು ಅಂದ್ಬಿಟ್ಟು ಅಂಬೇಡ್ಕರ್ ಕವಿತೆಗಳು, ದಲಿತ ಕಥೆಗಳು ಮಾತ್ರ ಕೊಡ್ತಾರೆ, ಒಂದು ದೊಡ್ಡ ಪಟ್ಟಿ ಇದೆ. ಹೀಗಾಗಿ ನನಗೆ ಇದೇನು ಸಾಧ್ಯ, ಇದು ಯಾರಾದ್ರು ಸರಿಪಡಿಸ್ಬೇಕಲ್ವೇ ಅಂತ ಅನ್ನಿಸ್ತು. ಇವರ ಸಮಗ್ರ ಸಾಹಿತ್ಯ ಸಂಪುಟ ಕೂಡ ಬಂದಿದೆ ಎಲ್ ಹನುಮಂತಯ್ಯ ಅವರದು. ಬುಕ್ ಬ್ರಹ್ಮದಲ್ಲಿ ಅದರ ಬಗ್ಗೆ ಇದೆ. ರಾಜ್ಯಸಭಾ ಸದಸ್ಯರಾಗಿರುವ ಹುಟ್ಟಿದ್ದು ಎಲ್ಲ ನಾನು ಆಮೇಲೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಯಾರೊಬ್ಬರು ಸ್ಕ್ರೀನ್ ಮೇಲೆ ತೋರಿಸಿದ್ರು, ನನಗೆ ಅವಕಾಶ ಸಿಕ್ಕಿದೆ. ರಾಜ್ಯಸಭಾ ಸದಸ್ಯರಾಗಿರುವ ಎಲ್ ಹನುಮಂತಯ್ಯ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಬೆಂಗಳೂರು ಜಿಲ್ಲೆಯ ರಾಮೇಶ್ವರ ಗ್ರಾಮದವರಾದ ಅವರು ಮೊದಲಿಗೆ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ದರು ಅಂತ, ಅದನ್ನು ಕೂಡ ನಾನು ಆಮೇಲೆ ಓದ್ತೀನಿ. ಇಲ್ಲಿ ಡಾಕ್ಟರ್ ಹನುಮಂತಯ್ಯ ಸಮಗ್ರ ಸಾಹಿತ್ಯ ಸಂಪುಟದಿಂದ 2 ಲೇಖನಗಳನ್ನು ಇಲ್ಲಿ ತೆಗೆದುಕೊಡ್ತಾ ಇದ್ದಾರೆ. ಸುದೀರ್ಘ ಕಾಲ ನಡೆಸಿದ ಸಂಶೋಧನೆಯ ಬಂಡಾಯದ ಪ್ರೇರಣೆಗಳು, ಸ್ವರೂಪ, ಒಲವು ಇತ್ಯಾದಿ ಅಂತ. ಉದ್ಯೋಗದಲ್ಲಿ 5% ಮೀಸಲು ದೊರಕಿಸಲು ಕ್ರಮ ಅಂತ ಹೇಳಿ ಅವರು ವಿಧಾನ ಪರಿಷತ್ ಸದಸ್ಯ ಆದಮೇಲೆ ಸಿದ್ಧಲಿಂಗಯ್ಯ ಕೂಡ ಮಾಡಿದರು. ಸಿದ್ಧಲಿಂಗಯ್ಯವ್ರ ಬಗ್ಗೆ ಒಂದು ಪುಸ್ತಕನೇ ಬಂದಿದೆ, ಸದನದಲ್ಲಿ ಸಿದ್ಧಲಿಂಗಯ್ಯ ಅಂತ. ಇವ್ರ ಬಗ್ಗೆ ಆ ಥರ ಪುಸ್ತಕ ಬರಲಿಲ್ಲ ಅಂತ ಕಾಣಿಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಒಂದೂ ಇಲ್ಲ ಇಲ್ಲಿ. ಇರಲಿ ಬಿಡಿ. ಎಲ್ ಹನುಮಂತಯ್ಯ ಬದುಕು ಮತ್ತು ಬರಹ ಕುರಿತು ವಿಚಾರ ಸಂಕಿರಣ ಅಂತ ಒಂದು ಇಡೀ ಸೆಮಿನಾರೇ ನಡೆದಿದೆ. ಬೇಕಾದಷ್ಟು ಯೂಟ್ಯೂಬ್ಗಳಿವೆ ಇವ್ರ ಬಗ್ಗೆ. ಅವ್ವ ಅನ್ನುವ ಕವಿತೆಯನ್ನು ಓದಿರುವ ಒಂದು ಯೂಟ್ಯೂಬ್ ಇದೆ. ಅದಕ್ಕಾಗಿ ನಾನು ಇಲ್ಲಿರುವುದನ್ನು ಏನಿದೆ ಇಲ್ಲಿ ಏನು ಕೊಡ್ತಿಲ್ವಲ್ಲ ಅಂತ ಹೇಳಿ ಅಂದ್ಕೊಂಡು ನಾನು ನೋಡ್ತಾ ಇದ್ದೀನಿ. 70-80ರ ದಶಕದಲ್ಲಿ ಸಮಾಜದಲ್ಲಿದ್ದ ಬಡತನ, ಅಸ್ಪೃಶ್ಯತೆ, ಮಹಿಳಾ ದೌರ್ಜನ್ಯಗಳು ನನ್ನನ್ನು ಮಾನಸಿಕವಾಗಿ ತುಂಬ ಘಾಸಿಗೊಳಿಸಿದವು ಅಂತ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ದಾರೆ. ಅಕ್ಷರವೇ ಅಂತ ಒಂದು ಪುಸ್ತಕ, ಅಕ್ಷರವೇ ಅದು ಬಿಡುಗಡೆಯ ಮಂತ್ರ, ಅಕ್ಷರವೇ ಬಿಡುಗಡೆಯ ಮಂತ್ರ ಅಂಥೇಳಿ ಪುಸ್ತಕದ ಹೆಸರು ಆಗಿರಬೇಕು. ನಾನು ಓದಿದ್ದ ನೆನಪಿದೆ ನನಗೆ ಚೆನ್ನಾಗಿ. ದಲಿತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಕೋಲಾರದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ 2019 ಆಗಸ್ಟ್ 17 ಮತ್ತು 18ರಂದು ನಡೆಯಿತು ಅಂತ ಇದೆ. ಪ್ರಮುಖ ಕವಿಗಳಲ್ಲಿ ಒಬ್ಬರು ಬೆಂಗಳೂರು ಜಿಲ್ಲೆ ರಾಮೇಶ್ವರ ಗ್ರಾಮದವರಾದ ಅವರು. ಮೊದಲಿಗೆ ಬ್ಯಾಂಕ್ ನೌಕರಿಯಲ್ಲಿದ್ದರು, ಕೊನೆವರೆಗೂ ಇದ್ದರು. ಸೃಜನಶೀಲ BRS ತೊಗೊಂಡಿದ್ದವರು. ಸೃಜನಶೀಲ ಸಾಹಿತಿ, ವಾಗ್ಮಿ. ಅವರ ಸಮಗ್ರ ಸಾಹಿತ್ಯ ಸಂಪುಟದಲ್ಲಿ ಕಾವ್ಯ, ನಾಟಕ ಅಂತಿದೆ. ಒಂದು ನಾಟಕದ ಬಗ್ಗೆ ಅವರು ಹೇಳ್ತಾರೆ, ಬೇರೆ ಇಲ್ಲಿ ಸಿಗುತ್ತೆ. ಸೂಕ್ಷ್ಮತೆಗಳ ಆಳ ವಿಸ್ತಾರಗಳು ಅರಿವಿದ್ದುದರಿಂದ ಅವುಗಳ ಕಲಾವಂತಿಕೆಗೆ ಎರವಾಗದ ರೀತಿಯಲ್ಲಿ ಬರೆದರು ಇತ್ಯಾದಿ ಮಾತುಗಳಿವೆ. ಬಗ್ಗೆ ತುಂಬ ಮಾತಾಡಿದ್ದಾರೆ. ನಾನು ಅದಕ್ಕೆ ಹೋಗೋಣ ಅಂತ ಅಂದ್ಕೊಳ್ತೀನಿ. ಆಮೇಲೆ ನನಗೆ ನನ್ನ ಇದರಲ್ಲಿ ಒಂದೊಂದು ಮೊಬೈಲ್ ಒಂದೊಂದು ಥರ ಇರುತ್ತೆ ಗೂಗಲು ಅಂತ ನನಗೊಂದು ಚಿಂತೆ ಎತ್ಕೊಳ್ತು ನಿನ್ನೆಯಿಂದ. ಯಾಕೆ ಅಂತ ಹೇಳ್ತೀನಿ. ಮೊದಲು ನನ್ನ ಮೊಬೈಲಲ್ಲಿ ಸಿಕ್ಕಿತ್ತು ಫೋಟೋ ಎಲ್ಲ ಹನುಮಂತಯ್ಯ, ನಾವು ತುಂಬ ಹತ್ರ ಬಂದ್ಬಿಡ್ತು. ಈಗಲೂ ಹೀಗೆ ಇದ್ದಾರೆ ಇವರು, ಇಷ್ಟೇ ಗೆಲುವಾಗಿದ್ದಾರೆ. ಇದು 60ರ ವಯಸ್ಸಿನ ಫೋಟೋ. ಮತ್ತು ನನ್ನ ಮೊಬೈಲಲ್ಲಿ ತುಂಬ ಫೋಟೋ ನೋಡಿದ್ದೆ, ಸುರಿಮಳೆ ಹಿಂಗೆ ಮೇಲಕ್ಕೆ ರೋಲ್ ಮಾಡ್ತಾ ಹೋದರೆ. ಆದರೆ ಇನ್ನೊಂದು ಮೊಬೈಲಿಂದ, ಆ್ಯಕ್ಚುಲಿ ನನ್ನ ಕೈನಲ್ಲಿರೋ ಮೊಬೈಲ್ ಇದೆಯಲ್ಲ, ಇದರಲ್ಲಿ ಇಲ್ಲವೇ ಇಲ್ಲ ಫೋಟೋ. ನಾನು ಊರು ಮುಂಚೆ ಹೇಳಿಬಿಡೋಳಿದ್ದೆ ಒಂದು ಫೋಟೋ ಸುರಿಮಳೆ ಅಂತ ಅಂದ್ಬಿಟ್ಟು. ಒಂದು ಸಲ ಚೆಕ್ ಮಾಡೋಣ ಅಂತ ನೋಡಿದ್ರೆ ಇಲ್ಲಿ ಫೋಟೋನೇ ಇಲ್ಲ. ಅದಕ್ಕೆ ಅಲ್ಲಿಂದನೇ ಸ್ಕ್ರೀನ್ಶಾಟ್ ತೆಗ್ದೀನಿ. ಹೀಗೆ ನೋಡಿ, ಅದೇ ಫೋಟೋನೇ ಒಂದು ಯಾವುದೋ ಒಂದು ಸ್ವಲ್ಪ ಬೇರೆ ಭಾವಭಂಗಿ. ಮೇಲಕ್ಕೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇನ್ನೂ ಅನೇಕ ಫೋಟೋಗಳು ಬರ್ತವೆ. ಆ್ಯಕ್ಚುಲಿ ಅದರಲ್ಲಿ ನನ್ನ ಮೊಬೈಲಲ್ಲಿ ಇಲ್ಲಿ ಇಲ್ಲ. ಯಾಕೆ ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ಒಂದೊಂದು ಮೊಬೈಲ್ಗೆ ಒಂದೊಂದು ಥರ ಇರುತ್ತಾ ಎಂಥದ್ದು ಇದು ವಿವರಗಳು ಅನ್ನೋದು ನನಗೆ ಬಗೆಹರಿಯದ ಪ್ರಶ್ನೆ ಆಗಿದೆ. ಈ ಥರ ಇದೆ. ಇದನ್ನು ಸ್ಕ್ರೀನ್ ಮೇಲೆ ಹೀಗೆ ಇಡಿ ಅಂತಾರೆ, ಎಷ್ಟು ದೂರ ಇಡಲಪ್ಪ
ಪೂರ್ತಿ ಕವರ್ ಆಗಲ್ಲ. ಕೊನೆಗೆ ಹೀಗಿಡವೇ ಅಂದ್ಕೊಂಡೆ, ಯಾರೋ ಕೇಳಿದ್ರಲ್ಲ ಪಾಪ ಅಂತ. ನಾವು ಓದ್ತೀನಿ ನೋಡಿ ಒಂದು ಸಲ. ಹುಟ್ಟು ಜೂನ್ 10, 1958. ಅದರಿಂದ ಈ ವಯಸ್ಸು 66 ಅಂತ ಬರೀತಾರೆ. ರಾಮೇಶ್ವರ ಗ್ರಾಮಾಂತರ ಹೇಳ್ಕೊಳ್ತಾರೆ ಬಿಡಿ ಅವರು ಆಮೇಲೆ, ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರದಲ್ಲಿ ಅಂತ. ರಾಜಕೀಯ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು. ಸರಿ, ಕಾಂಗ್ರೆಸ್ಸೇ ಅವರನ್ನ ವಿಧಾನ ಪರಿಷತ್ ಮೆಂಬರ್ ಮಾಡಿದ್ದು. ಶ್ರೀಮತಿ ವಿಜಯಾಂಬಿಕೆ ಅಂತ ಅವ್ರನ್ನೂ ಒಂದು ವಿಡಿಯೋದಲ್ಲಿ ತೋರಿಸ್ತಾರೆ. ಸಾಧ್ಯ ಆದರೆ ಅದನ್ನು ತೋರಿಸೋಣ ಅಂದ್ಕೊಂಡಿದ್ದೀನಿ. ಮಕ್ಕಳು, ಒಬ್ಬ ಮಗ ಮತ್ತು ಒಬ್ಬ ಮಗಳು. ತಂದೆ ತಾಯಿ ಹೆಸರು ಲಂಕಪ್ಪ ಅಂತ ತಂದೆ ಹೆಸರು, ತಾಯಿಯ ಹೆಸರು ಚೆನ್ನಮ್ಮ ಅಂತ. ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ BSc ಮಾಡಿದ್ದು, ಅದೇ ಕ್ವಾಲಿಫಿಕೇಷನು. ಆಮೇಲೆ ಅವ್ರು ಸ್ವಂತವಾಗಿ MA ಮಾಡಿಕೊಂಡ್ರು. ಕನ್ನಡ MA ಮಾಡಬೇಕಂತ ಆಸೆ ಬಂತು, ಕನ್ನಡ ಚೆನ್ನಾಗಿ ಗೊತ್ತಿತ್ತಲ್ಲ. ಆಮೇಲೆ PhDನೂ ಮಾಡಿದ್ರು. ಕಳೆಗೌಡ ನಾಗವರ ಪ್ರೋತ್ಸಾಹ ಕೊಟ್ಟಿದ್ದರಿಂದ, CGK ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಾಟಕ ಬರೆದ್ರು. ಇದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗುತ್ತೆ. ಅವ್ರ ಕ್ವಾಲಿಫಿಕೇಷನಲ್ಲಿ ಸೇರಿಸ್ಬೋದಲ್ವ BSc MA PhD ಅಂತ. ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಅಲ್ಮಾ ಮೇಟರ್ ಆಗಿದ್ದರು ಅಂತ. ಅಲ್ಮಾ ಮೇಟರ್ ಏನು ಸಂದರ್ಶಕ ಪ್ರಾಧ್ಯಾಪಕ ಅಂತನ. ವೃತ್ತಿ ಬರಹಗಾರ ಮತ್ತು ಕೃಷಿಕ. ನೋಡಿ ಇದನ್ನು ಕೇಳಿದ್ದು. ವೃತ್ತಿ ಉಪನ್ಯಾಸಕ ವೃತ್ತಿ ಅಲ್ಲವಲ್ಲ, SPNL ಅವರು ಇದ್ದಿದ್ದು. ಸೊ ಅದನ್ನು ಬರೆಯೋ ಹಾಗಿಲ್ಲ. ಬೇಗಲ್ಲ ಅದನ್ನೇ ಬರೆದ ಅಭ್ಯಾಸ ನಮಗೆ. ಅದರಿಂದ ವೃತ್ತಿ ಏನು ಅಂತಂದರೆ ಬರಹಗಾರ ವೃತ್ತಿನ ಆನಾಕರುಗಿತ್ತಂತೆ, ತರಾಸುಗಿತ್ತಂತೆ, ಬರ್ಕೊಂಡೇ ಬದುಕಬೇಕಿತ್ತಂತೆ. ಅಲ್ಲಿ ಹೇಳ್ಬೋದಪ್ಪ, ಇಲ್ಲಿ ಹೇಗೆ ಹೇಳೋದು? ಅವ್ರು ಬ್ಯಾಂಕಲ್ಲಿ ಇದ್ರಲ್ವೇ. ಕೃಷಿಕ, ಅದು ಬಿಡಿ, ತುಂಬ ಜನ ಕೃಷಿ ಮಾಡ್ತಾರೆ. ಕನ್ನಡ ಮಿನಿಸ್ಟ್ರುಗಳು ಎಷ್ಟು ಜನ ಹೊಲ ಗದ್ದೆ ಹಸು ದನ ಕರು ಇವತ್ತು ಇಟ್ಕೊಂಡಿದ್ದಾರೆ ಗೊತ್ತಾ ಅಂಥೇಳಿ. ಅದಾದಮೇಲೆ ಏನಾಯಿತು ಅಂತಂದರೆ, ಈಗ ನಾನು ಪ್ರಶಸ್ತಿನ ಏನೋ 1 or 2 ಓದಿದೆ ಅಲ್ಲ. ಈಗ ಪ್ರಶಸ್ತಿನ ಓದನೋ ಇಲ್ವೇ ಇಲ್ಲ ಅಂತ ಕಾಣುತ್ತಲ್ಲ. ಪ್ರಶಸ್ತಿ ನೋಡಿ, ಪ್ರಶಸ್ತಿಗಳು ಅಂದ್ಬಿಟ್ಟು ದೊಡ್ಡ ಪಟ್ಟಿ, ಇಷ್ಟು ಪ್ರಶಸ್ತಿಗಳು ಬಂದಿವೆ ಅವ್ರಿಗೆ. ಕೆಲವೆಲ್ಲ ಅವರೇ ಹೇಳ್ತಾರೆ, ಆಮೇಲೆ ಹೇಳ್ತೀನಿ. ಇಲ್ಲಿ ಓದ್ಬೇಡ, ಇಲ್ಲಿ ಇದೆಯಲ್ಲ, ಇಲ್ಲಿರೋದ್ರಿಂದ ಓದ್ಬಿಡೋಣ ಪ್ರಶಸ್ತಿಗಳನ್ನ. ವಿಶ್ವೇಶ್ವರಯ್ಯ ಪುರಸ್ಕಾರ ಪ್ರಶಸ್ತಿ 1988, ಸಾರಂಗ ಮಠದ ಪ್ರಶಸ್ತಿ 1995, ಸಾಹಿತ್ಯ ಪರಿಷತ್ ದತ್ತಿ ಪ್ರಶಸ್ತಿ 1995, ಅತ್ತಿಮಬ್ಬೆ ಟ್ರಸ್ಟ್ನಿಂದ ಸಾಮಾಜಿಕ ಮತ್ತು ಸಾಹಿತ್ಯಕ್ಕಾಗಿ ಅಂಬೇಡ್ಕರ್ ಪ್ರಶಸ್ತಿ 99, ನಾದ ಚೇತನ ಪ್ರಶಸ್ತಿ 2000, ಕಥಾರಂಗಂ ಪ್ರಶಸ್ತಿ 2001, ಸಾಹಿತ್ಯ ಪರಿಷತ್ ದತ್ತಿ ಪ್ರಶಸ್ತಿ 2001 ಕಾವ್ಯಕ್ಕೆ, ಸರ್ಕಾರದ ಅಂಬೇಡ್ಕರ್ ಪ್ರಶಸ್ತಿ ಕರ್ನಾಟಕ ಸರ್ಕಾರದ್ದು 2001, ವರ್ಷದ ಅತ್ಯುತ್ತಮ ಪುಸ್ತಕಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2008, ಸಾಹಿತ್ಯದಲ್ಲಿ ಜೀವಮಾನದ ಸಾಧನೆಗಾಗಿ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2015, ಸಾಹಿತ್ಯ ಮತ್ತು ಸಮಾಜ ಕಾರ್ಯಕ್ಕಾಗಿ ಕುವೆಂಪು ಪ್ರಶಸ್ತಿ 2015. ಮತ್ತು ಯಾವುದೋ 2-3 ಕವನ ಸಂಕಲನಗಳ ಹೆಸರು ಹೇಳಿ ಕೈ ಬಿಟ್ರಲ್ಲ. ಮತ್ತು ಪಟ್ಟಿ ಇದೆ ನೋಡಿ, ದೊಡ್ಡ ಪಟ್ಟಿ ಇದೆ. ಇಷ್ಟು ಕೃತಿಗಳಿವೆ ಅವರದ್ದು. ಕವನ ಸಂಕಲನಗಳು ಅಂತಲೇ ಇದೆ, ಅವರು ಕವನ ಸಂಕಲನಗಳೇ ಇವಿಷ್ಟು. ಮತ್ತೆ ಓದ್ತೀನಿ. ಪ್ರತಿ ಸಲನೂ ಹಿಂದಕ್ಕೆ ಹೋಗುತ್ತೆ, ಕೈ ತಾಗ್ತಿದ್ದು ಹೋಗುತ್ತೆ. ಕಪ್ಪು ಕಣ್ಣಿನ ಹುಡುಗಿ 1990. ಇದು ಭಾಳ ಫೇಮಸ್ ಅಂತ ಕಾಣುತ್ತೆ. ಅವ್ವ, ಅವ್ವ ಅಂದರೆ ನಮ್ಗೆ ಅರ್ಥ ಆಗಲ್ವೇ? ಬ್ರ್ಯಾಕೆಟಲ್ಲಿ ತಾಯಿ ಅಂತ ಬರೀತಾರೆ. ಧಾರವಾಡದಲ್ಲಿ ಅವ್ವ ಅಂದರೆ ವಿಧವೆ ಅಂತ ಅರ್ಥ ಅಂತೆ. ಅಲ್ಲೋಗಿ ಯಾರನ್ನಾರು ಅವ್ವ ಅನ್ನಬಾರ್ದು, ಹೊಡಿತಾರೆ ಅಂತ ತಮಾಷೆ ಜಂಪ ಮಾಡ್ತಿದ್ದಿದ್ದು. ಲಂಕೇಶ್ವರ ಅವ್ವ ಕವಿತೆ ಓದಿರೋರಿಗೆ ಅದೇನು ಅವ್ವ ಅಂದರೆ ಇದು ಎಲ್ಲಿ ಬೇಕಾಷ್ಟು ಜನ ಅವ್ವ ಅಂತ ಕರೀತಾರೆ. ಅಮ್ಮ ಅಂತ ಕರೀತಾರ, ಮಮ್ಮಿ ಅಂತ ಕರೀತಾರ, ಏನು ಕರೀತಾರೋ. 1995 ಈ ಅವ್ವ ಕವಿತೆ ಇದೆಯಲ್ಲ, ಇದು ಲಂಕೇಶ್ವರ ಅವ್ವ ಕವಿತೆಗೆ ಸಮವಾಗಿ ಬರುತ್ತೆ ಅಂತ. ಅದನ್ನು ನಾನು ರಿಟರ್ನ್ ಫಾರ್ಮಲ್ಲಿ ನನಗೆ ಓದೋಕ್ಕೆ ಸಿಗಲಿಲ್ಲ, ಬಟ್ ಅದನ್ನು ಕೇಳ್ಸೋಕ್ಕಾಗತ್ತಾ ನೋಡ್ತೀನಿ ನಾನು. ಅಕಸ್ಮಾತ್ ಕ್ಯಾಚ್ ಮಾಡಿದ್ರೆ, ನನ್ನ ಮೊಬೈಲ್ ಕ್ಯಾಚ್ ಮಾಡಿದ ಪಕ್ಷದಲ್ಲಿ ಗೊರ ಅಂತ ಸ್ಪಷ್ಟ ಆಗದೆ ಇದ್ದರೆ ಕೇಳಿಸ್ತೀನಿ ಅಷ್ಟೇ. ಇಲ್ಲಾಂದರೆ ಇನ್ನೊಂದು ಕವಿತೆ ಇದೆ, ಓದ್ತೀನಿ ಬಿಡಿ. ಇನ್ನೂ ಒಂದು ಕವಿತೆ ಇದೆ, ಅದ್ರ ಬಗ್ಗೆನೂ ಹೇಳ್ಬೋದು. ಈ ಅವ್ವ ಅನ್ನುವ ಕವಿತೆಯನ್ನು ಅವ್ವನ ಕವಿತೆ ಅಂತ ಹೇಳಬಾರ್ದು, ಅವ್ವ ಅಂತ ಕವಿತೆ. ಆ ಅವ್ವ ಅನ್ನುವ ಕವಿತೆಯನ್ನು
ಬಂಗಾಳಿ, ಗುಜರಾತಿ, ಇಂಗ್ಲೀಷ್, ಮಲಯಾಳಂ ಮತ್ತು ತಮಿಳು ಭಾಷೆಗಳಿಗೆ ಅನುವಾದಿಸಿ ಪ್ರಕಟಿಸಲಾಗಿದೆ. ಅಲ್ಲಿ ಗೊತ್ತಾಯ್ತಲ್ಲ, ಲಂಕೇಶ್ ಕವಿತೆಯೂ ಕೂಡ ಅಷ್ಟೇ ಎಲ್ಲ ಭಾಷೆಗಳಿಗೂ ಅದು ಅನುವಾದ ಆಗಿದೆ ಅಂತ ಹೇಳ್ತಾರೆ. ಲಂಕೇಶ್ದು 2 ಇದೆ ಅವ್ವ. ಅದರಿಂದ ನಮ್ಮ ಪ್ರಸಿದ್ಧವಾದ PUC ಟೆಕ್ಸ್ಟ್ ಆಗಿದೆಲ್ಲ ಅದ್ರ ಬಗ್ಗೆನೇ ನಾವು ಮಾತಾಡೋದು. ಇವರ ಅವ್ವ ಅದಕ್ಕೆ ಸಮ ಬರುತ್ತೆ ಅಂತ. ಆಮೇಲೆ ಸತ್ಯಾನಂದ ಪಾತ್ರೋಟ ಅವರದ್ದು ಒಂದಿದೆ ಅವ್ವ ಅಂತ ಅಲ್ವೇ. ಅವ್ವ ಅಂತ ಒಂದು ಸಂಕಲನನೇ ತಂದುಬಿಟ್ಟಿದ್ದಾರೆ. ಅದರಲ್ಲಿ ನಂದೊಂದು ಪದ್ಯ ಸೇರ್ಕೊಂಡ್ಬಿಟ್ಟಿದೆ, ಅಮ್ಮ ಅಂತ. ನೋಡಿದ್ರೆ ನಾನು ಹೇಳಿದ್ನಲ್ಲ, ಅಕ್ಷರವೇ ಅಂತ ಅನ್ನೋದು ಇಂಗ್ಲೀಷ್ಗೆ ಅನುವಾದಾಗಿದೆ. ಅಕ್ಷರವೇ ಅಲ್ಲ, ಅದು ಅಕ್ಷರವೇ. ಓಹ್, ಲೆಟರ್ಸ್, ಮೈ ಲೆಟರ್ಸ್ ಅಂತ ಅದಕ್ಕೆ. ಓ ಕ್ಯಾಪ್ಟನ್, ಮೈ ಕ್ಯಾಪ್ಟನ್ ಅಂತ ಒಂದು ಇಂಗ್ಲೀಷ್ನ ಪದ್ಯ ಇದೆ ನಮಗೆ PUCಗೆ. ಆ ಥರ ಅನುವಾದ ಮಾಡಿದಾರಂತೆ 2001ರಲ್ಲಿ. ಕರ್ಣ ರಾಗ, ಈ ಪದ್ಯ ಚೆನ್ನಾಗಿದೆ. ಪೂರ್ತಿ ಓದೋದಕ್ಕೆ ತುಂಬ ಆಗ್ಬಿಡುತ್ತೆ ಜಾಸ್ತಿ. ಕರ್ಣ ರಾಗ ಅಂದರೆ ಕರ್ಣನ ಸಂಕಟ ಅಂತನಾ? ಅದೆಲ್ಲ ಯಾಕೆ ಬರಿಬೇಕದೇ ಇಲ್ಲ. ಕರ್ಣನ ಸಂಕಟ ಅಲ್ಲ ಅದು, ರಾಗ ಅಂದರೆ ಹಾಡು ಅಂತ. ಕರ್ಣನ ಹಾಡನ್ನು ನೀವು ಮಹಾಭಾರತದಲ್ಲಿ ಕೇಳಿದ್ದೀರಲ್ಲ, ಅದಲ್ಲ, ನಾನು ಬೇರೆ ಹೇಳ್ತೀನಿ ಕೇಳಿ ಅಂತಾರೆ ಆ ಪದ್ಯದಲ್ಲಿ. ಮತ್ತು ಹರಿಗೋಲು ಅನ್ನೋದೊಂದು ಕವನ ಸಂಕಲನ, ಅದು ಹಡ್ಡರ್ ಅಂತ ಅನುವಾದ ಆಗಿದೆ 2012. ಕರ್ಣರಾಗ 2008. ಕರ್ಣರಾಗ ಮತ್ತು ಅವ್ವ ಮುಖ್ಯವಾದ. ಆಮೇಲೆ ಕಪ್ಪು ಕಣ್ಣಿನ ಹುಡುಗಿ ತುಂಬ ಮುಖ್ಯವಾದ ಒಂದು ಗುರುತು ಮಾಡ್ಕೊಳ್ಬೇಕಾದ್ರೆ. ಕಳ್ಳಿ ಹಾಲಿನ ಕಡಲು ಅಂತ ಅನ್ನೋದು 2020. ಒಂಟಿ ಕಾಲಿನ ನಡಿಗೆ ಅನ್ನೋದು ಅವರ ಆತ್ಮಕಥೆ ಅಂತೆ. ಇಲ್ಲಿ ಬರೀಬೇಕು, ಅನ್ನ ಹೇಳ್ತೀನಿ ಆಮೇಲೆ. ದಲಿತ ಲೋಕದ ಒಳಗೆ, ಒಂಟಿ ಕಾಲಿನ ನಡಿಗೆ 2020ರಲ್ಲಿ ಪ್ರಕಟ. ಮೊನ್ನೆ ದಲಿತ ಲೋಕದ ಒಳಗೆ ಅನ್ನೋದು ದಲಿತರ 1989. ಅಂಬೇಡ್ಕರ್ ಮತ್ತು ಸಮಕಾಲೀನತೆ ಅನ್ನೋದಕ್ಕೆ ಅಂಬೇಡ್ಕರ್ ಮಟ್ಟು ಅಂತ ಮಾಡಿದ್ದಾರೆ. ಎಲ್ಲ ಸರಿ ಮಾಡ್ಕೋಬೇಕು. ನೀವೇನಾದ್ರು ಓದಿ ಅಂತ ಹೇಳ್ತೀನಲ್ವಾ. ಒಂದು ಮೊಬೈಲಲ್ಲಿದೆ, ಒಂದು ಮೊಬೈಲಲ್ಲಿ ಇಲ್ಲ. ಇದು ಏನು ಮಾಡೋದು ಇದಕ್ಕೆ? ಅದಕ್ಕೆ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಓದ್ತಾ ಇದ್ದೀನಿ. ಈ ಮಟ್ಟು ಅನ್ನೋದನ್ನೇ ಮುಟ್ಟು ಅಂತ ಮಾಡಿಬಿಟ್ರೆ ಇನ್ನು ಇದ್ದಿದ್ದು ಅಧ್ವಾನ ಆಗೋಗುತ್ತೆ. ಈ ಥರ ಪ್ರಿಂಟಿಂಗ್ ಮಿಸ್ಟೇಕ್ ಮಾಡೋದು ಏನಾಗುತ್ತೆ ಇರೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಬೇಡ್ಕರ್ ಮತ್ತು ಸಮಕಾಲೀನತೆ, ಅದನ್ನು ಅಂಬೇಡ್ಕರ್ ಮತ್ತು ಕಾಂಟೆಂಪ್ರರಿ ಟೈಮ್ಸ್ ಅಂತ 1993ರಲ್ಲಿ ಅನುವಾದ ಮಾಡಿರೋದು. ಕನಕದಾಸ ಅನ್ನೋದು ಮಧ್ಯಕಾಲೀನ ಕರ್ನಾಟಕದ ಸಂತ ಕವಿಯ ಜೀವನ ಚರಿತ್ರೆ. ನಮ್ಗೆ ಅಷ್ಟು ಗೊತ್ತಿಲ್ವೇ. 1995. ಆಮೇಲೆ ಅವ್ರದ್ದು ಸಂಶೋಧನಾ ಪ್ರಬಂಧಗಳು ಇವೆ. ಅಂಬೇಡ್ಕರ್ನ ನಾಟಕ ಇದೆ, ಅದೆಲ್ಲ ಅವರೇ ಹೇಳ್ಕೊಳ್ತಾರೆ. ಸೊ ದಟ್ ಆಮೇಲೆ ನೋಡ್ಕೊಳ್ಳೋಣ. ಅವರೇ ಹೇಳ್ಕೊಳ್ಳೋದ್ರಿಂದ ಅದನ್ನು ಅಲ್ಲಿ ನಾವು ಬಿಟ್ಬಿಟ್ಟು, ಈಗ ಅವ್ರದ್ದು ಒಂದು ಸಾಕ್ಷ್ಯಚಿತ್ರ ಇದೆ, ತುಂಬ ಚೆನ್ನಾಗಿದೆ. ಒಂದೇ ಏನು ತುಂಬ ಇದೆ, ಆದರೆ ನನಗೆ ಸಿಕ್ಕಿದ್ದು ಒಂದು. ಅದನ್ನು ಆಧರಿಸಿ ಇಲ್ಲಿ ಒಂದು ಸ್ವಲ್ಪ ಮಾತಾಡೋಣ. ಮತ್ತು ವೈಯಕ್ತಿಕ ವಿಷಯಗಳು ಕೆಲವಿವೆ ನಂಗೆ ಚೆನ್ನಾಗೂ ಪರಿಚಯ. ನಮ್ಮ ಸಮಕಾಲೀನರು, ನನಗೆ ಚಿಕ್ಕವರಲ್ಲ. ಸೊ ಹೀಗಾಗಿ ಫೋಟೋಗಳು ತೋರಿಸ್ದೆ. ಫೋಟೋಗಳು ಸುರಿಮಳೆಯಿಂದ ಬರೆದ್ಬಿಟ್ಟಿದ್ದೀನಿ. ಅದೇ ಇನ್ನೊಂದು ಮೊಬೈಲ್ ನೋಡದೇ ಇದ್ರೆ ಹಾಗಾಗೋದು. ಈಗ ಇವರನ್ನು ತುಂಬ ಜನ ಇವ್ರ ಬಗ್ಗೆ ಮಾತಾಡಿದೆ. ಅವ್ರ ಹೆಸರು ಪಟ್ಟಿ ಆಮೇಲೆ ಕೊನೆಯಲ್ಲಿ ಕೊಡ್ತೀನಿ. ಅವ್ರು ಹೇಳ್ತಾರೆ, ಶುದ್ಧ ವಿಚಾರವಾದಿ, ವಿಶಿಷ್ಟವಾದ ವ್ಯಕ್ತಿತ್ವ, ಸಕ್ರಿಯ ರಾಜಕಾರಣ ಇದ್ದರೂ ಸೂಕ್ಷ್ಮ ಸಂವೇದನೆ ಇರುವಂಥದ್ದು, ಆದರ್ಶಗಳನ್ನು ಬಿಟ್ಟುಕೊಡದೇ ಇರುವಂಥದ್ದು, ಆಕರ್ಷಕ ನಿಲುವು, ಸೊಗಸಾದ ಕಂಠಸಿರಿ, ಧ್ವನಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇವ್ರ ಬಗ್ಗೆ ಸುಮಾರು ಒಂದು 5 ಜನ ಮಾತಾಡ್ತಾರೆ. ಅದರಲ್ಲಿ ಒಬ್ಬರು ಏನೋ ನಂಗೆ ಯಾರೂ ಒಂದು ಗೊತ್ತಾಗಲಿಲ್ಲ, ಎಷ್ಟು ನೋಡಿದ್ರೂ ಗೊತ್ತಾಗಲಿಲ್ಲ. ಮಿಕ್ಕವ್ರ ಹೆಸರನ್ನ ಹೇಳ್ತೀನಿ. ಅವರೆಲ್ಲ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾನು ನೋಡಿದ ಸಾಕ್ಷ್ಯಚಿತ್ರದ ವಿಡಿಯೋದಲ್ಲಿ. ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮೇಶ್ವರ ಅಂತ ಇದೆಯಂತೆ. ರಾಮನಗರ ಅಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮೇಶ್ವರ ಅನ್ನೋ ಊರಲ್ಲಿ ವೆಂಕಪ್ಪ ಮತ್ತು ಚೆನ್ನಮ್ಮ ಅನ್ನೋರು ತಂದೆ ತಾಯಿ. ಇವರು ಮಳೆ ಆಧಾರಿತ ಕೃಷಿ, ನೀರಾವರಿ ಇಲ್ಲ, ಮಳೆ ಆಧಾರಿತ ಕೃಷಿ. ಆದ್ದರಿಂದ ಭೀಕರ ಬರಗಾಲ ಬಂತಂತೆ 60ರ ದಶಕದಲ್ಲಿ ಭೀಕರ ಬರಗಾಲ ಬಂದಾಗ ತಂದೆ ತಾಯಿ 8-10 ಕಿಲೋಮೀಟರ್ ದೂರದ ಕೆರೆಯಲ್ಲಿ ಹೋಗಿ, ಕೆರೆಯಲ್ಲಿ ನೀರೇ ಇಲ್ಲ, ಅಗದು ಗೆಡ್ಡೆ ಗೆಣಸು ತಂದು ಬೇಯಿಸಿ ತಿಂದುಕೊಂಡು ಕಾಲ ಕಳೆದಿದ್ದುಂಟು ಅಂತ ಹೇಳ್ತಾರೆ. 60ರ ದಶಕ. ನನಗೆ ನೆನಪಿಲ್ಲ, ಯಾಕೆಂದರೆ ನಾವು ಇರೋ ಊರಲ್ಲಿ ಅದಾಗಿರಲಿಲ್ವಲ್ಲ. ಆದ್ದರಿಂದ ಹಸುಗಳಿಗೆ ಹುಲ್ಲೇ ಇಲ್ಲ. ಅದರಿಂದ ಮರದ ಎಲೆಗಳಿರುತ್ತವಲ್ಲ, ಮರದ ಮೇಲೆ ಹತ್ತಿ ಆ ಎಲೆಗಳನ್ನೆಲ್ಲ ತಂದು ಹಸುಗಳಿಗೆ ಹಾಕಿ ನಾವು ಅದನ್ನು ಕಾಪಾಡಿದ್ವಿ ಅಂತ ಹೇಳ್ತಾರೆ. ಕಡಲೆಕಾಯಿ ಬಿತ್ತಿದಂತೆ. ಕಡಲೆಕಾಯಿ ಗಿಡಕ್ಕೆ
ಕಾಗೆ ಬಂದು ತಿಂದ್ಬಿಡುತ್ತೆ ಕಾಯಿನ ಎತ್ಕೊಂಡು. ಹಸಿ ಮಣ್ಣಿರುತ್ತೆ, ಎತ್ಬಿಡುತ್ತೆ. ಕಡಲೆಕಾಯಿ ಗೊಂಚಿಲ್ಲ ತಿನ್ಕೊಂಬಿಡುತ್ತೆ. ಎಲ್ಲ ಕ್ರಿಮಿಕೀಟಗಳು ತಿಂತವೆ, ಇದನ್ನೇ ತಿಂತವೆ, ರಾಗಿ ಮತ್ತು ಜೋಳನೇ. ಅದರಿಂದ ಕಾಗೆನ ಕಾವಲು ಕಾಯೋಕ್ಕೆ ಬೆಳಗಾಗಿದ್ದು ಹುಡುಗನ ಕಳಿಸೋರಂತೆ ತೋಟಕ್ಕೆ. ಇದಕ್ಕೆ 9:30 ಸ್ಕೂಲು. ಅದಕ್ಕಾಗಿ 9:30ವರೆಗೆ ಕಾಗೆ ಕಾದ್ಬಿಟ್ಟು ಆಮೇಲೆ ಮನೆಗೆ ಬಂದು ಊಟ ಮಾಡಿಕೊಂಡು ನಾನು ಹೋಗ್ತಾಯಿದ್ದೆ ಅಂತ ಹೇಳ್ತಾರೆ. ಒಂದೊಂದ್ಸಲ ಏನಾಗ್ತಿತ್ತಂತೆ ಅಂದರೆ 2 ಎಕರೆ ಪ್ರದೇಶದಲ್ಲಿ ರಾಗಿ ಬೆಳೆದ್ರೆ ಕೊನೆಗೆ ಕೈಗೆ ಸಿಗ್ತಾ ಇದ್ದಿದ್ದು 8 ಸೇರು ಅಥವಾ 10 ಸೇರು ರಾಗಿ ಅಷ್ಟೆ. ಅಂಥ ಕಾಲನೂ ನಾವು ನೋಡಿದ್ದೀವಿ ಅಂತ ಹೇಳ್ತಾರೆ. ಮತ್ತು ಆರಕ ಅಂತ ಒಂದು ಧಾನ್ಯ, ಇದು ಕನಕದಾಸರ ರಾಮಧಾನ್ಯ ಚರಿತ್ರೆಯಲ್ಲಿ 9 ಧಾನ್ಯಗಳ ಹೆಸರು ಬರ್ತವೆ. ಅದರಲ್ಲಿ 5 ಅಕ್ಕಿನೇ: ನವಣೆ, ಸಾಮಿ, ಬುರ್ಗು. 9 ಧಾನ್ಯನೂ ನಾನು ಬರ್ಕೊಂಡಿದ್ದೆ. ನಾನು ಕಿರಮ್ದು ನಾಟಕನ ಪಾಠ ಮಾಡಬೇಕಾಗಿತ್ತು, ಕಾಲಜ್ಞಾನಿ ಕನಕ. ಅಲ್ಲಿ ಹಾರಕ ಅಂತ ಬರುತ್ತೆ. ಹಾ ನನಗೆ ಅನುಮಾನ ಬಂತು, ಇವರು ಬಾಯಲ್ಲಿ ಹೊರಡದಲ್ಲೇ ಹಾರಕ ಅಂತ ಇದ್ದಾರಾ ಅಥವಾ ಆರಕ ಅಂತ ಏನಾದ್ರು ಇದೆಯಾ ಅಂತ ನೋಡಿದೆ. ಆರಕ ಅಂತ ಏನೂ ಇಲ್ಲ, ಅದು ಹಾರಕ. ಈಗ ಹೇಳಿದ್ನಲ್ಲ 5 ಥರದ ಅಕ್ಕಿ ಇದೆ. ಭತ್ತ ಆದರೂ ನಾವು ಬೆಳಿಬೇಕು. ಭತ್ತ ಬೆಳೆಯೋದು ತುಂಬ ಕಷ್ಟ ಅಂತೆ, ನೀರು ಬೇಕು. ಆದರೆ ಇದೆಯಲ್ಲ, ಈ 3 ಇದೆಯಲ್ಲ, ಸಾಮೆ, ನವಣೆ, ಇವೆಲ್ಲ ಒಂದು ಪುಟ್ಟ ಗುಂಡು ಅಕ್ಕಿ ರುಚಿ ಇರುತ್ತೆ. ಅದೆಲ್ಲಂದ್ರಲ್ಲಿ ಬೆಳೆದಿರುತ್ತೆ. ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಏನಾರು ದಾರಿಲಿ ಹುಲ್ಲುಗಿಲ್ಲು ಇದ್ದ ಪಕ್ಷದಲ್ಲಿ ನೋಡ್ಕೊಂಡು ಹೋದರೆ ಅದು ಕಾಣಿಸುತ್ತೆ, ಅಷ್ಟು ಬೆಳೆಯುತ್ತೆ ಅದು. ಹರಕಕ್ಕೆ ನೀರು ಬೇಕಿಲ್ಲ. ಇಡೀ ವರ್ಷ ಅದನ್ನೇ ತಿಂದು ಜೀವನ ನಡೆಸಿದ್ದು ಉಂಟು. ತಂದೆ ತಾಯಿ ಕೂಲಿ ಕೆಲಸ ಮಾಡೋಕ್ಕೂ ಕೂಡ ಹೋಗ್ತಾಯಿದ್ರು. ಕೂಲಿ ಕೆಲಸ ಮಾಡಿದ್ರೆ 2 ರೂಪಾಯಿ ಸಿಗ್ತಿತ್ತು, ಅಥವಾ 2 ಸೇರು ರಾಗಿ. ಅದನ್ನಿಟ್ಕೊಂಡು 2 ರೂಪಾಯಿ ಮತ್ತು 2 ಸೇರು ರಾಗಿ. 60ನೇ ದಶಕದಲ್ಲಿ 2 ರೂಪಾಯಿಗೆ ಬೆಲೆ ಇತ್ತು, 1 ರೂಪಾಯಿಗೂ ಬೆಲೆ ಇತ್ತು, 10 ರೂಪಾಯಿಗೂ ಬೆಲೆ ಇತ್ತು. ಮತ್ತು 1 ವಾರ ಜೀವನ ನಡೆಸೋದ್ರಂತೆ. 2 ಸೇರು ರಾಗಿನಲ್ಲಿ 1 ವಾರದ ಬದುಕಿದ್ವಿ ನಾವು ಅಂತ ಹೇಳ್ತಾರೆ. ಆಮೇಲೆ ಯಾವ ಮಾಲೀಕರ ಮನೆಯಲ್ಲಿ ತಂದೆ ತಾಯಿ ಕೂಲಿ ಮಾಡ್ತಿದ್ರು ಅದೇ ಮನೆಗೆ ಶಾಲೆಯಿಂದ ಹೋಗಿ ಅವ್ರ ಮೇಲೆ ಒಂಚೂರು ಊಟ ಮಾಡ್ಕೊಂಡು ಬಿಡ್ತಾಯಿದ್ದೆ ಅಂತ ಹೇಳ್ತಾರೆ. ಆಮೇಲೆ ಕಾಡಲ್ಲಿ ಬೆಳೆಯುತ್ತೆ ಹೊಂಗೆ ಕಾಯಿಯಿಂದ. ಹೊಂಗೆ ಮರ ಹೂ ಬಿಡುತ್ತೆ, ಬಿಡಿ ಬಣ್ಣದ ಹೂ, ಮಾವಿನ ಮರದ ಹೂ ಥರನೇ. ಆಮೇಲೆ ಅದು ಕಾಯಿ ಆಗುತ್ತೆ. ಹೊಂಗೆ ಕಾಯಿನ ಅದರಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ, ಸಾಬ್ರಿಗೆ ಅಂತ ಅವ್ರು ಹೇಳ್ತಾರೆ. ಮುಸ್ಲಿಂ ವ್ಯಾಪಾರಿಗಳು ಅದನ್ನು ಕೊಂಡ್ಕೊಳ್ತಾರೆ. ಅವ್ರಿಗೆ ಮಾರಾಟ ಮಾಡಿ 1 ರೂಪಾಯಿ ಅಥವಾ 2 ರೂಪಾಯಿ ಅಥವಾ 4 ರೂಪಾಯಿ ಸಿಕ್ಕಿದ್ರೆ ಅದರಿಂದ ಯುಗಾದಿಗೆ ಹೊಸ ಬಟ್ಟೆ ಹೊಲಿಸ್ಕೋಬೇಕು ಅಂತ. ಆಗಿನ ಕಾಲದಲ್ಲಿ 4 ರೂಪಾಯಿಗೆ ಹೊಸ ಬಟ್ಟೆ ಸಿಗ್ತಿತ್ತು. ಆ ಥರ ನಾವು ಪ್ರಯತ್ನ ಪಡ್ತಾಯಿದ್ವಿ. ಅದೇ ಒಂದು ದೊಡ್ಡ ಆರ್ಥಿಕ ಚಟುವಟಿಕೆ ನಮಗೆ. ವರ್ಷದಲ್ಲಿ ಒಂದು ಆರ್ಥಿಕ ಚಟುವಟಿಕೆ ಏನಪ್ಪ, ಯುಗಾದಿನಲ್ಲಿ ಹೊಸ ಬಟ್ಟೆ ಹೊಲಿಸ್ಕೊಂಡ್ವಿ, ಕೂಲಿ ಮಾಡಿದ ದುಡ್ಡಿಂದ, ಹೊಂಗೆಕಾಯಿ ಮಾರಿದ ದುಡ್ಡಿಂದ ಅನ್ನೋವಂಥದ್ದು ಅಂತ. ತಂದೆ ತಾಯಿಗೆ ಮಗನ ಕಂಡ್ರೆ ತುಂಬ ಪ್ರೀತಿ. ಅದಕ್ಕೆಲ್ಲರೂ ಕಲ್ಯಾಣಿಯಲ್ಲಿ ಈಜ್ತಾ ಇದ್ದರೆ ಈಜೋಕ್ಕೆ ಕಳಿಸ್ತಾ ಇರಲಿಲ್ಲ ಅಂತ ಇವ್ರನ್ನ. ಯಾಕೆ ನನಗೆ ಇವತ್ತಿಗೂ ಈಜು ಬರೋಲ್ಲ ಅಂತ ಹೇಳ್ತಾರೆ. ಮತ್ತು ದೊಡ್ಡಬಳ್ಳಾಪುರ ಪ್ರೌಢಶಾಲೆಯಲ್ಲಿ ಇವರು ಅಲ್ಲಿ ಮೊದಲು ಸೇರಿಕೊಳ್ಳೋದು. ಅಲ್ಲಿ ಚರ್ಚಾ ಸ್ಪರ್ಧೆ, ಯಾವ ಶಾಲೆಗೆ ಹೋದರೂ ಚರ್ಚಾ ಸ್ಪರ್ಧೆಯಲ್ಲಿ ಈ ಹುಡುಗ ತುಂಬ ಮುಂದು. ಅದಕ್ಕೆ ತಾನೇ ವಿಧಾನ ಪರಿಷತ್ತಲ್ಲೂ ಮಾತಾಡೋದ್ರಲ್ಲಿ ತುಂಬ ಫೇಮಸ್ಸು. ಆ ಚರ್ಚಾ ಸ್ಪರ್ಧೆಯಲ್ಲಿ ಬಹುಮಾನ, ಎಲ್ಲೋದ್ರೂ ಬಹುಮಾನ ಬರ್ತಾಯಿತ್ತು, ಯಾವ ಸ್ಪರ್ಧೆಗೆ ಹೋದ್ರೂ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಚರ್ಚಾ ಸ್ಪರ್ಧೆಯಲ್ಲಿ ಹುಡುಗಂಗೆ ಮೊದಲನೇ ಬಹುಮಾನ ಬಂದುಬಿಟ್ಟಿದೆ. ವೇದಿಕೆ ಮೇಲೆ ಬಂದು ಬಹುಮಾನ ತೊಗೊಂಡು ಕರೀತಾ ಇದ್ದಾರೆ. ಏನಾಗಿದೆ, ಚಡ್ಡಿ ಹರಿದೋಗಿದೆ. ಚಡ್ಡಿ ಹರಿದೋಗಿರೋ ಚಡ್ಡಿನಲ್ಲಿ ಮೇಲೆ ವೇದಿಕೆ ಮೇಲೆ ಹೋಗೋಕ್ಕಾಗಲ್ಲ. ಹಾಗಂತ ಬಹುಮಾನ ತೊಗೊಳ್ಳೋದೇ ಇರೋಕ್ಕೂ ಆಗಲ್ಲ, ಮನಸ್ಸಿಗೆ ಆಸೆ. ಅದಕ್ಕಾಗಿ ಹರಿದು ಹೋಗಿರೋ ಜಾಗ ಇದೆಯಲ್ಲ ಚಡ್ಡಿ, ಅದನ್ನು ಎಡಗೈನಲ್ಲಿ ಹೀಗೆ ಉಂಡೆ ಮಾಡಿ ಎಡಗೈನಲ್ಲಿ ಕಾಣ್ದಾಗ ಹಿಡ್ಕೊಂಡು ಎಡಗೈನಲ್ಲಿ ವೇದಿಕೆ ಹತ್ತು ಹೋಯ್ತಂತೆ. ಅಯ್ಯೋ, ಬಹುಮಾನವಾಗಿ ಕೊಟ್ಟಿದ್ದೋ ಕನ್ನಡ ನಿಘಂಟು, ಕನ್ನಡ ಸಾಹಿತ್ಯ ಪರಿಷತ್ತು ದಪ್ಪು ಪುಸ್ತಕ, ಅದು ಒಂದು ಕೈಲಿ ಹಿಡ್ಕೊಳ್ಳೋಕ್ಕೆ ಆಗಲ್ಲ. ಈ ಪುಟ್ಟ ಹುಡುಗ ಬೇರೆ, ಇದು ಒಂದು ಕೈಲಿ ಇಸ್ಕೊಂಡಂತೆ. ಏಕೆಂದ್ರೆ ಎಡಗೈ ಬಿಟ್ಬಿಟ್ರೆ ಚಡ್ಡಿ ಕಾಣಿಸುತ್ತಲ್ಲ, ಹರಿದೋಗಿರೋ ಚಡ್ಡಿ ಅಂತ. ಬಲಗೈಲಿ ಒಂದು ಕೈಲಿ ಇಸ್ಕೊಂಡ್ರೆ ಪುಸ್ತಕ ದಡೀರಿನ ಕೆಳಕ್ಕೆ ಬಿದ್ದು ಹಾಳೆಗಳೆಲ್ಲ ಹರಿದೋಗಿ ಕೆಳಕ್ಕೆ ಎಲ್ಲ ಆ ಥರ ಎಲ್ಲ ಆಯಿತು. ಆದರೆ ಚಡ್ಡಿ ಮಾತ್ರ ಬಿಡಲಿಲ್ಲ ನಾನು, ಹರಿದೋಗಿರೋ ಚಡ್ಡಿ ಕಾಣಿಸ್ಕೊಳ್ಳಿಲ್ಲ ನಾನು ಅಂತವರು ತಮಾಷೆ ಮಾಡ್ತಾರೆ. ಹಾಗಾಯಿತು ಅಂತ. ಸಿದ್ಧಗಂಗಾ ಮಠದಲ್ಲಿ ನಡೆದ ಚರ್ಚಾ ಸ್ಪರ್ಧೆ, ಅಲ್ಲೇನು ಮಾಡಿದ್ರಂತೆ ಮೇಷ್ಟ್ರು, ಚರ್ಚಾ ಸ್ಪರ್ಧೆಗೆ ಮೇಷ್ಟ್ರು ಒಂಚೂರು ನಾನು ಹೇಳ್ಕೊಡ್ತಾಯಿದ್ದೆ. ಚರ್ಚಾ ಸ್ಪರ್ಧೆಗೆ ಹೋಗ್ತೀವಿ ಮೇಡಮ್ ಅಂದರೆ ಪಾಯಿಂಟ್ಸ್ ಕೊಡ್ತೀವಿ ಮೇಡಮ್ ಅಷ್ಟೇ. ನೀವು ಅಲ್ಲಿ ಎಷ್ಟು 3 ನಿಮಿಷದಲ್ಲಿ ಮಾತಾಡಿ ಅಂತಾರೆ. 3 ನಿಮಿಷದಲ್ಲಿ ಏನಮ್ಮ ಮಾತಾಡ್ಬೋದು, ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ ಅಂತಿದ್ವಿ. ಅಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ಮೇಷ್ಟ್ರು ಮೊದಲು ಒಂದೊಂದು ಶ್ಲೋಕ ಹೇಳ್ಕೊಡ್ತೀನಿ,
ಅದನ್ನು ಹೇಳು, ಒಳ್ಳೆಯ ಇಂಪ್ರೆಷನ್ ಬರುತ್ತೆ. ಆಮೇಲೆ ಮಾತಾಡೋಂದ್ಬಿಟ್ಟು ವಿದ್ಯಾ ದದಾತಿ ವಿನಯಂ ನನಗೂ ಮರ್ತೋಗಿದೆ ಶ್ಲೋಕ ಅಂತ ಮುಂದಕ್ಕೆ ಹೋಗುತ್ತೆ. ವಿದ್ಯಾ ದದಾತಿ ವಿನಯಂ ಅದು ಭಾಳ ಫೇಮಸ್ ಶ್ಲೋಕ. ಅದು ಅಂತ ವಿದ್ಯೆಯು ವಿನಯವನ್ನು ಕೊಡುತ್ತದೆ ಅಂತ ಅರ್ಥ ಅಷ್ಟೇ. ದದಾತಿ ಅಂದರೆ ಕೊಡುತ್ತದೆ ಅಂತ ಹೇಳ್ಕೊಡು. ಇವ್ರು ಹೇಳ್ತಾರೆ ಕನ್ನಡನೇ ಓದಿ ಓದಿ ಅಭ್ಯಾಸ ಆಗಿರೋ ನಮಗೆ ಸಂಸ್ಕೃತದ ಶ್ಲೋಕ ಹೇಳ್ಕೊಟ್ಬಿಟ್ಟಿದ್ದರಿಂದ ಶುರು ಮಾಡಿದ್ರಂತೆ ವಿದ್ಯಾ ದದ್ದ ಅಂತ ನಿಂತ್ಕೊಂಬಿಟ್ರಂತೆ. ಮುಂದಕ್ಕೆ ಹೇಳ್ಕೊಳಕ್ಕಾಗಲಿಲ್ಲ ಅಂಥೇಳಿ. ಆಮೇಲೆ ಮೇಷ್ಟ್ರು ಭಾಳ ಬುದ್ಧಿವಂತರು. ಒಂದು ನಿಮಿಷ ತಡೆಪ, ಅದು ವಿದ್ಯಾ ದದಾತಿ ವಿನಯಂ ಅಂದ್ಬಿಟ್ಟು ಶ್ಲೋಕನ ತಾವೇ ಹೇಳಿಬಿಟ್ಟು ಮುಂದುವರ್ಸು ಅಂದರಂತೆ. ಅಷ್ಟು ಸಹಾಯ ಮಾಡಿದ್ದಾರೆ ಮೇಷ್ಟ್ರು. ಆಮೇಲೆ ಹುಡುಗ ಮಾತಾಡ್ತು, ಇದು ಬಹುಮಾನ ಬಂತು ಅಂತ ಹೇಳಿ ಅಂತ. ಸೊ ಹೀಗಾಗಿ ಬೆಂಗಳೂರಿಗೆ ಬಂದಿದ್ದವರು ಓದೋಕ್ಕೋಸ್ಕರ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ. SC/STಗಳಿಗೆಲ್ಲ ನಾನು ಕಂಡಾಗೆ ಎಲ್ಲ ಕಡೆ ಹಾಸ್ಟೆಲ್ಲು, ಫೀಸ್ ಇಲ್ಲ, ಫುಲ್ ಫ್ರೀ ಶಿಪ್ಪು, ಫ್ರೀ ಎಜುಕೇಷನ್ನು. ನಾನು ಓದುವಾಗಲೂ ಇತ್ತು 50 ವರ್ಷದ ಹಿಂದೆ, ಈಗಲೂ ಇದೆ, ಸೇಮ್ ಕಂಟಿನ್ಯೂ. ಆದ್ದರಿಂದ ಬೆಂಗಳೂರು ವಿಜ್ಞಾನ ಕಾಲೇಜು ಅಂತ ಅಷ್ಟೊತ್ತಿಗಾಗಲೇ ಎರಡಾಗೋಗಿತ್ತು. ಗ್ಯಾಸ್ ಕಾಲೇಜ್ ಇತ್ತು ಮೊದಲು, ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಅನ್ನೋದನ್ನು ಗ್ಯಾಸ್ ಕಾಲೇಜ್ ಅಂತ ಕರೆಯೋರು. ಆ ಗ್ಯಾಸ್ ಕಾಲೇಜು ಆರ್ಟ್ಸ್ ಕಾಲೇಜ್ ಮಾಡಿಬಿಟ್ರು. ಅದ್ರ ಹಿಂಭಾಗದ ಜಾಗ ಇದೆಯಲ್ಲ, ಹಿಂಭಾಗದ ಜಾಗ, ಅದನ್ನು ಸೈನ್ಸ್ ಕಾಲೇಜ್ ಅಂತ ಮಾಡಿಬಿಟ್ರು. ಈಗ ಒಂದು ನೃಪತುಂಗ ರಸ್ತೆಯಲ್ಲಿ ಹೋದರೆ ಸೈನ್ಸ್ ಕಾಲೇಜ್ ಸಿಗುತ್ತೆ. ಅದನ್ನು ಬಳಸ್ಕೊಂಡು ಈ ಕಡೆ ರಸ್ತೆ ಮೈಸೂರು ಬ್ಯಾಂಕ್ ರೋಡಲ್ಲಿ ಬಂದರೆ ಆರ್ಟ್ಸ್ ಕಾಲೇಜ್ ಸಿಗುತ್ತೆ. ಒಂದಕ್ಕೊಂದು ಬೆನ್ನು ಹಾಕ್ಕೊಂಡಿವೆ, ಬೆನ್ನು ಮಾಡ್ಕೊಂಡಿವೆ. ಒಂದು ಬೆನ್ನೂರು ಕೊಂಡು ನಿಂತಿವೆ ಅಂತ. ಅಲ್ಲೊಂದು ಗಲ್ಲಿ ಇತ್ತು ಮಧ್ಯದಲ್ಲಿ. ಆ ಗಲ್ಲಿಯಿಂದ ನಾವು ಹೋಗ್ತಾಯಿದ್ವಿ ಮೊದಲು. ಆಮೇಲೆ ಆ ಗಲ್ಲಿನೂ ಮುಚ್ಚಿಬಿಟ್ರು. ಆ ಗಲ್ಲಿ ಇರೋ ಜಾಗದಲ್ಲಿ ದೊಡ್ಡ ಕಾಂಪೌಂಡ್ ಹಚ್ಚಿಬಿಟ್ರು. ಯಾಕೆಂದರೆ ಆ ಕಾಲೇಜ್ ಹುಡುಗರು ಈ ಕಾಲೇಜ್ ಹುಡುಗರಿಗೆ ಎಂಟ್ರಿ ಬೇರೆ ಬೇರೆ ಕಡೆಯಿಂದನೇ ಹೋಗಬೇಕು ಅಂತ. ಅಲ್ಲಿ ಬೇಕಾಷ್ಟು ಗಲಾಟೆ ಮಾಡಿದವರು ಇದ್ದರು, ರೌಡಿ ಎಲಿಮೆಂಟ್ಸ್ ಇದ್ದರು, ಎಲ್ಲರೂ ಇದ್ದರು. ಯಾರ ಹೆಸರು ಬೇಡ ಈಗ, ಅಷ್ಟು ಹೇಳ್ತಾರೆ. ಅಲ್ಲಿ ವಿಜ್ಞಾನ ಕಾಲೇಜಿಗೆ ಸೇರಿಕೊಂಡಾಗ ಅವ್ರ ತಂದೆ ತಾಯಿ ಅವ್ರಿಗೆ 5 ರೂಪಾಯಿ ಕೊಡ್ತಾರಂತೆ. ಹೋಗಪ್ಪ ನೀನು ಬಸ್ ಹತ್ತಿ ಹೋಗಿ ಕಾಲೇಜಿಗೆ ಸೇರ್ಕೊ ಅಂತ. ಅದರಲ್ಲಿ ಅವರು 2 ರೂಪಾಯಿನ ವಾಪಸ್ ಕೊಟ್ಬಿಡ್ತಾರಂತೆ. ಯಾಕೆಂದರೆ 2 ರೂಪಾಯಿ 25 ಪೈಸೆ ಬಸ್ ಚಾರ್ಜು. ಅವರ ಅಲ್ಲಿಂದ ರಾಮೇಶ್ವರದಿಂದ ಬೆಂಗಳೂರಿಗೆ ಬಸ್ ಚಾರ್ಜಿಗೆ ಸಾಕು. ಇನ್ನೆಷ್ಟು ಉಳಿಯುತ್ತೆ? ಇನ್ನು 75 ಪೈಸೆ ಉಳಿಯುತ್ತೆ 3 ರೂಪಾಯಿಲಿ. ಆ 75 ಪೈಸೆಗೆ ಟೂತ್ಪೇಸ್ಟು, ಸೋಪು, ಬ್ರಷ್ಷು ಎಲ್ಲ ಸಿಕ್ತಿತ್ತಂತೆ ಆ ಕಾಲದಲ್ಲಿ. ಆಮೇಲೆ 1 ವರ್ಷ ಮಾಡೋರಂತೆ ಒಂದು ಟೂತ್ಪೇಸ್ಟ್ ಟ್ಯೂಬ್ನ. ಸುಮ್ಮನೆ ಬ್ರಷ್ಗೆ ತಾಗಿಸ್ತಾಗಿರಬೇಕು. ಅಮ್ಕಿ 1 ವರ್ಷ ಆಗೋವರೆಗೂ ಅದೇನೇ ಅಮ್ಕೋದು, ಸುಮ್ಮನೆ ಬ್ರಷ್ಗೆ ತಾಗಿಸೋದು, ಉಜ್ಜೋದು, ಹೀಗೆಲ್ಲ ಮಾಡ್ತಿದ್ವಿ ಅಂತ. ಅಂದರೆ ಅಂಥ ಬಡತನ ಅಂತ ಅವ್ರು ಹೇಳ್ಕೊಳ್ತಾರೆ. ಇದನ್ನು ನಾನು ಕೂಡ ನೋಡಿದ್ದೆ, ಇದನ್ನು ಪೇಸ್ಟ್ ಅಮ್ಕೋದನ್ನೆಲ್ಲ. ಸೊ ಅಲ್ಲಿ ಒಂದು ಚರ್ಚಾ ಸ್ಪರ್ಧೆ ಬಗ್ಗೆ ಹೇಳ್ತಾರೆ. 1973-74 ಅಂದ ತಕ್ಷಣ ನಾನು ಕೆಲಸಕ್ಕೆ ಸೇರಿದ ವರ್ಷ ಅಂತ ನೆನಪಾಯಿತು. ನಾವು ಹೋಗಿದ್ವಾ ಅಂತ ನೆನಪಿಸ್ಕೊಂಡೆ. ಇಲ್ಲ ಅನಿಸುತ್ತೆ. ಆ ವಿಜ್ಞಾನ ಕಾಲೇಜಿನಲ್ಲಿ ಚರ್ಚಾ ಸ್ಪರ್ಧೆ ಆಯ್ಕೆ ಮಾಡಿದ್ರು. ಈ ಮುಗ್ಧ ಪುಟ್ಟ ಹುಡುಗ ಫಸ್ಟ್ PUCನಲ್ಲಿದೆ. ಭಾಳ ಭರವಸೆ ಹುಟ್ಟಿಸುವಂತಹ ಹುಡುಗ. ಬಹುಮಾನಗಳಿವೆ, ಬರುತ್ತೆ ಇದಕ್ಕೆ ಅಂತ ಹೇಳಿ ಕಲಿಸಿದ್ರಂತೆ. ಇದು ಮೊದಲೇ ಹೆದರ್ಕೊಂತಂತೆ. ನಾನು ಫಸ್ಟ್ PUC, ಅಲ್ಲಿ ಡಿಗ್ರಿ ಓದಿರೋರೆಲ್ಲ ಬರ್ತಾರೆ, MA ಓದಿರೋರೆಲ್ಲ ಬರ್ತಾರೆ ಅಂತ ಹೇಳಿ ಆದರೆ ಬಲವಂತ ಮಾಡಿ ಕಳಿಸಿದ್ರು. ಮತ್ತವರು ಯಾವಾಗಲೂ ಅವ್ರಿಗೆ ಸಾಮಾಜಿಕ ಅರಿವು ಜಾಸ್ತಿ. ಸ್ಕೂಲ್ ಪಾಡಕ್ಕೆ ಸ್ಕೂಲು, ಕಾಲೇಜ್ ಪಾಡಕ್ಕೆ ಕಾಲೇಜು, ಸುತ್ತಮುತ್ತ ಏನು ನಡೀತಿದೆ ಅನ್ನೋದನ್ನು ಅವ್ರು ಗಮನಿಸ್ತಾಯಿದ್ರು. ಅದಕ್ಕೆ ಅವ್ರಿಗೆ ರಾಜಕೀಯಕ್ಕೆ ಬರೋಕ್ಕೆ ಸುಲಭ ಆಗ ಪೌರಾಡಳಿತ ಸಚಿವರಾಗಿದ್ದಂತಹ ಬಸವಲಿಂಗಪ್ಪ ಅವರು ಬೂಸಾ ಚಳವಳಿ ಅಂತ ಕರೆಯೋದು. ಏನು ಅಂತ ಒಂಚೂರು ಹೇಳಿಬಿಡ್ತೇನೆ, ಯಾಕೆಂದರೆ ಈಗಿನ ಜನ್ರೇಷನ್ಗೆ ಅದು ಗೊತ್ತಿರೋದಿಲ್ಲ. ಒಂದು ಪುಸ್ತಕ ಕೂಡ ಇದೆ, ಬೂಸಾ ಚಳವಳಿ 25 ವರ್ಷ ಅಂತ. ನಿಮಗೆ ಸಿಕ್ಕರೆ ಓದಿ, ತುಂಬ ಚೆನ್ನಾಗಿದೆ. ಬಸವಲಿಂಗಪ್ಪ ಮಾತಾಡೋದನ್ನ ನೋಡಿದ್ದೆ. ಒಂಥರ ಒಂದು ಟೋಪಿ ಹಾಕ್ಕೊಂಡು ಬರೋರು. ಅವರೇನು ಹೇಳಿದ್ರು, ಒಂದು ಸಲ ಬೇಡ, ಬೇರೆ ವಿಷಯ ಬೇಡ, ಅವ್ರು ಬೇರೆ ಭಾಷಣ ಬೇಡ, ಈ ಭಾಷಣಕ್ಕೆ ಮಾತ್ರ ಸೀಮಿತ ಆಗೋಣ, ಕನ್ನಡದಲ್ಲಿರುವುದೆಲ್ಲ ಬೂಸಾ ಸಾಹಿತ್ಯ ಅಂದ್ಬಿಟ್ರು. ಆವತ್ತು ಏನು ಪಂಪ, ರನ್ನ, ನಾಗಚಂದ್ರ, ಕುಮಾರವ್ಯಾಸ ಎಲ್ಲ ಬೂಸಾ ಅಂತೆ. ಬೂಸಾ ಅಂದರೆ ಏನು ಗೊತ್ತಾ? ಹಸುಗೆ ಎಮ್ಮೆಗೆ ಹಿಂಡಿ ಅಂತ ತಿನ್ನಕ್ಕಿಡ್ತಾರೆ, ಬೂಸಾ ಅಂತ ತಿನ್ನಕ್ಕಿಡ್ತಾರೆ. ವೇಸ್ಟು, ನಾವು ತಿನ್ನೋಕ್ಕಾಗಲ್ಲ ಅದನ್ನು, ಹಸು ತಿನ್ನಬೇಕು ಅಂತಿದ್ದು ಅಂತ ಅಂದ್ಬಿಟ್ರು. ಒಂದಷ್ಟು ಜನಕ್ಕೆ ಏನು ಶುರುವಾಗೋಯ್ತು, ಹಾಗಾದ್ರೆ ಇದುವರೆಗೆ ಬಂದಿರೋದೆಲ್ಲ ವೇಸ್ಟು, ಹಾಗಾದ್ರೆ ಏನು ನಾವು ಬರಿಬೇಕು, ನಾವು ಬರೆದ್ರೆ ದಲಿತ ಸಾಹಿತ್ಯ. 79ಕ್ಕೆ ಶುರುವಾಯಿತು. ಅದನ್ನು ಹೇಳ್ತಾರೆ ದಲಿತ ಸಾಹಿತ್ಯ. ಸೊ ದಲಿತ ಸಾಹಿತ್ಯ ಬರೆಯೋರದ್ದು ಒಂದು ಗುಂಪು, ದಲಿತೇತರ ಅಂತ ಒಂದು ಗುಂಪು. ಇಲ್ಲ ಪಂಪ ರನ್ನರನ್ನ ಶ್ರೇಷ್ಠ ಅಲ್ಲ ಅನ್ನುಕುಂಟೆ
ಅಂತ ಎಷ್ಟು ಜನ ಭಾಗವಹಿಸಿದ್ರು ಅಂತ ಗೊತ್ತಾ. ನಾನು ತುಂಬ ಅಕ್ಕನ ಕೆಲಸಕ್ಕೆ ಸೇರಿದವಳು. ನನಗೆ ಕಿವಿ ಮೇಲೆ ಬಿದ್ದಿತ್ತು, ಬಟ್ ಭಾಗವಹಿಸೋ ಧೈರ್ಯ ಇರಲಿ. ಆಮೇಲೆ ನಾನು ಬಸವಲಿಂಗಪ್ಪ ಅವರ ಭಾಷಣಕ್ಕೆ ಬಂದು ಅವ್ರು ತಮಾಷೆ ಮಾಡ್ತಾಯಿದ್ರು, ಅಲ್ಲ ಈ ಜಾಗನೇ ನನ್ನ ಬಾಬರ ಅಲ್ಲಿ ಕೂತ್ಕೊಂಡು ಬಿರಿಯಾನಿ ತಿನ್ನ ಅಂತ ಈ ಥರ ಎಲ್ಲ ವಕ್ರ ಮಾತಾಡ್ತಿದ್ರು. ಅದೇ ಥರ ವಕ್ರವಾಗೇ ಮಾತಾಡಿದ್ದು. ಅದು ಬೂಸ ಸಾಹಿತ್ಯ ಅಂತ. ಇವ್ರಿಗೇನು ಗೊತ್ತು ಕನ್ನಡ ಸಾಹಿತ್ಯ ಗೊತ್ತವ್ರಿಗೆ, ಆದರೆ ಅದನ್ನೇ ಇಟ್ಕೊಂಡ್ರು ಇವರು. ಆಮೇಲೆ ಪುಸ್ತಕ ಸಿಕ್ತು ನನಗೆ ಅಲ್ಲಿ, ಬೂಸಾ ಚಳವಳಿ 25 ವರ್ಷ, ಅದು ತೊಗೊಂಡು ಓದಿದೆ. ಆಗ ನನಗೆ ಪರಿಪೂರ್ಣವಾದ ಒಂದು ಕಲ್ಪನೆ ಬಂತು, ಆ್ಯಕ್ಚುಲಿ ಏನು ನಡೀತಿದ್ದು, ದಲಿತ ಸಾಹಿತ್ಯದ ಹಿನ್ನೆಲೆ ಇದು ಅಂತ ಇಟ್ಕೊಳ್ಬಹುದು ಅಂತ ಅಂದ್ಕೊಳ್ತೀನಿ. ಸೊ ಗಲಾಟೆ ಆಗ್ತಾಯಿತ್ತು ದಲಿತ ಮತ್ತು ದಲಿತೇತರ ಅಂತ. ಅದನ್ನೆಲ್ಲ ನೋಡಿಕೊಂಡು ಇವ್ರಿಗೆ ಒಂದು ಭಯ ಬಂದ್ಬಿಡ್ತು. ನಾವು ಏನಾದ್ರು ಬರೆದ್ರೆ, ದಲಿತ ಸಾಹಿತ್ಯ ಬರೆದ್ರೆ ನಮ್ಮನ್ನು ಹುಡ್ಕೊಂಡು ಬಂದು ಹೊಡಿತಾರೇನೋ ಅನ್ನೋಂಥ ಭಯದ ವಾತಾವರಣದಲ್ಲಿ ನಾವು ಬದುಕಿದ್ವಿ ಅಂತ ಹೇಳ್ತಾರೆ. ಮತ್ತು ಅಲ್ಲೇ ವಿದ್ಯಾರ್ಥಿ ಫೆಡ್ರೇಷನ್ ಇತ್ತು, ಚುನಾವಣೆ ನಡೀತಿತ್ತು, ಸಾಂಸ್ಕೃತಿಕ ಕಾರ್ಯದರ್ಶಿ ಆಗಿದ್ದರು ಇವರು. ಅಲ್ಲಿ ಪೊಲೀಸ್ನವ್ರು ಒಂದು ಸಲ ಇವ್ರನ್ನ ಹೇಳ್ಕೊಂಡು ಬಿಟ್ಟಿದ್ರಂತೆ, ತಪ್ಪಾಗಿ ತಿಳ್ಕೊಂಡು. ಆಮೇಲೆ ಬಿಟ್ರಂತೆ, ಇವನೇನು ಗಲಾಟೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅಂತಹ. ಸೊ ಕಪ್ಪು ಕಣ್ಣಿನ ಹುಡುಗಿ ಆಗಬಾರ್ದಿದ್ದು. 2ನೇ ಸಂಕಲನ ಅವ್ವ, ಲಂಕೇಶ್ವರ ಅವ್ವ ಅಷ್ಟೇ ಸಶಕ್ತವಾದದ್ದು. ಒಂಟಿ ಕಾಲಿನ ನಡಿಗೆ ಅನ್ನೋದು ಆತ್ಮಕಥೆ. ಮುಂದಕ್ಕೆ ಅವರು ಈಗ ನೋಡಿ ಅವರದ್ದು ಭಾಳ ಸಾರ್ವಜನಿಕ ಜೀವನ ಇಲ್ಲಿ 1979 ಅಂತಾರೆ. ಅಲ್ಲೇನಾಯಿತು, ಅವರು ಡಿಗ್ರಿ ಮುಗಿಸಿದ್ರಂತೆ. ಏನು ಕಾಕ್ತಾಳಿಯಲ್ಲ, 1973 ಅಂತ ಏನೋ ಓದ್ದೆ. ಈಗ ತಾನೇ ಇಸ್ವಿಯಾಗಿ ನಾನು ಕೆಲಸಕ್ಕೆ ಸೇರಿದ್ದು ಅಂತ ತಕ್ಷಣ ನನ್ನ ಮನಸ್ಸು ಹಿಂದಕ್ಕೆ ಹೋಯ್ತು. 1979 ಅಂತಂದರೆ ದಲಿತ ಬಂಡಾಯ ಚಳವಳಿ ಬಂಡಾಯ ಚಳವಳಿ. ದಲಿತ ಅನ್ನೋದು ಆಮೇಲೆ ಬಂತು, ದಲಿತ ಇರಲಿಲ್ಲ 79ರಲ್ಲಿ. ಬಂಡಾಯ ಚಳವಳಿ ಅಂತ ಪ್ರಾರಂಭ ಆಯಿತು. ಖಡ್ಗವಾಗಲಿ ಕಾವ್ಯ, ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅಂತ ಸ್ಲೋಗನ್ನು ಪ್ರಿಂಟ್ ಆಗಿರೋ ಹಳದಿ ಬಣ್ಣದ ನೋಟಿಸ್ ಕಾಗ್ದ. ಅದಕ್ಕೆ 6 ಜನ ಸೈನ್ ಮಾಡಿದರು. 6 ಜನನೂ ನನಗೆ ಗುರುತು. ದೇವಾಂಗ ಹಾಸ್ಟೆಲ್ ಅಂತಿದೆ ಕಾರ್ಪೊರೇಷನ್ ಪಕ್ಕ, ಅಲ್ಲೇ ಶುರುವಾಯ್ತು ಅಂತೆ. ಆಮೇಲೆ ನಂಗೆ ಗೊತ್ತಿದ್ದಿದ್ದರೆ 79ರಲ್ಲಿ ನಮಗೆಲ್ಲ ನಾನು ಶುರು ಮಾಡಿದ್ದೆ 92. ನನ್ನ ಮೊದಲನೇ ಪುಸ್ತಕ ಬಂದಿದ್ದೆ 92. ಆದ್ದರಿಂದ ತಿಳ್ಕೊಳ್ಳೋಕ್ಕೇನಂತೆ ಹಿಂದಿಂದು. ಸೊ ನಾನು ಬಂಡಾಯ ಸಾಹಿತ್ಯದಲ್ಲಿ ಇದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡಿದ್ದೀನಿ. ಈಗ ಡಿಗ್ರಿ ಮುಗೀತು, 1979ಕ್ಕೆ ಡಿಗ್ರಿ ಮುಗೀತು. ಆಗಲೇ ಬಂಡಾಯ ಚಳವಳಿ ಶುರುವಾಯಿತು, ಬಂಡಾಯ ಸಂಘಟನೆ ಆರಂಭ ಆಯಿತು. ಇವರು ಅದರಲ್ಲಿ ಹೋದರು. ಆಮೇಲೆ ದಲಿತರು ಬೇರೆ ಗುರುತಿಸ್ಕೊಂಡ್ರು. ದಲಿತರು ಬರೆದಿದ್ದೇ ದಲಿತ ಸಾಹಿತ್ಯ. ಶಿವರಾಮ್ ಕಾರಂತರ ಬರೆದಿದ್ದು ದಲಿತ ಆಗೋದಿಲ್ಲ, ಚೋಮಂದುಡಿ ದಲಿತ ಸಾಹಿತ್ಯ ಅಲ್ಲ ಅಂದರು, ಗಲಾಟೆ ಮಾಡಿದ್ರು. ಇವರೇ ಬೇಕಾದಷ್ಟು ಬರೆದ್ರು. ಆಗ ಇವ್ರಿಗೆ ಅನ್ನಿಸ್ತಂತೆ, ಇಷ್ಟೆಲ್ಲ ಮಾಡ್ತಿದ್ದೀನಿ ನಾನು ಕನ್ನಡ MA ಮಾಡಬೇಕಲ್ಲ ಅಂಥೇಳಿ. ಬಹುಶಃ ನನಗನ್ಕೊಳ್ತೀನಿ ಮೈಸೂರು ವಿಶ್ವವಿದ್ಯಾನಿಲಯ ಅಂತ ಬರಿತಾ ಇದ್ದಾರೆ, ಕರೆಸ್ಪಾಂಡೆನ್ಸ್ ಕೋರ್ಸು, ಮೈಸೂರು ಯೂನಿವರ್ಸಿಟಿ ಕರೆಸ್ಪಾಂಡೆನ್ಸ್. ಬೇಕಂದರೆ ಇವರು SBIನಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ರು. ಆಗಲೇ ವಿಜ್ಞಾನ ಮುಗೀತು, BSc ಮುಗೀತು, ಡಿಗ್ರಿ ಮುಗೀತು ಅಂತ ಅಂದ್ರಲ್ವ. BSc ಮುಗಿದು ಇವರು SBIನಲ್ಲಿ ಕೆಲಸಕ್ಕೆ ಸೇರಿದ್ರು. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇತ್ತು. SBM ಆಮೇಲೆ SBI ಜೊತೆ ಮರ್ಜ್ ಆಯಿತು, ಕರೆಕ್ಟ್. ಆಗ ಕೆಲಸಕ್ಕೆ ಸೇರಿದ ಮೇಲೆ ಅಲ್ಲೂ ಬೇಕಾದಷ್ಟು ಚಳವಳಿ ಭಾಗವಹಿಸ್ತಾಯಿದ್ರು ಅವರು. ಬರೀ ಕಾರಕ್ಕೂನ ಕ್ಲರ್ಕ್ ಕೆಲಸ ಮಾಡ್ಕೊಂಡಿರೋಕ್ಕೆ ಇವ್ರಿಗೆ ಮನಸ್ಸು ಹೋಗ್ತಿರ್ಲಿಲ್ಲ. ಅಲ್ಲಿ ಕನ್ನಡ ಸಂಘ ಕಟ್ಟಿದ್ರು, ಕಾರ್ಮಿಕರ ಸಂಘ ಕಟ್ಟಿದ್ರು, ಬೇಕಾಷ್ಟು ಜನಕ್ಕೆ ಪ್ರತಿಭಟನೆಯ ಧೈರ್ಯವನ್ನು ಕೊಟ್ಟರು. ಅಲ್ಲೂ ಬೇಕಾಷ್ಟು ಕಾರ್ಯಕರ್ತರನ್ನ ಇವರು ಹುಟ್ಟು ಹಾಕಿದ್ರು. ಆಗ ಅವ್ರಿಗೆ ಅನ್ನಿಸ್ತಂತೆ ಕನ್ನಡ MA ಮಾಡಬೇಕು ಅಂತ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತ ನಾ ಸೇರಿಸ್ತೀನಿ, ನೀವು ಹಾಗೆಲ್ಲ ಏನು ಬರೆಯೋಕ್ಕೆ ಹೋಗ್ಬಿಡಿ, ನಿಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ಮಾಡಿಕೊಂಡ್ರು ಅಂತ ಬರೀರಿ, SBIನಲ್ಲಿ ಇದ್ದರು ಅಂತ ಅಷ್ಟೇ. ಕೇಳೋದವ್ರ ಸಾಹಿತ್ಯದ ಬಗ್ಗೆ ತಾನೇ ತಿಳ್ಕೊಳ್ಳೋಕ್ಕೆ. ಆಮೇಲೆ ಕಾಳೇಗೌಡ ನಾಗವರ ಹೇಳಿದ್ರಂತೆ, ಇಷ್ಟೆಲ್ಲ ತಿಳ್ಕೊಂಡಿದ್ಯಾ ನೀನು, PhD ಯಾಕೆ ಮಾಡಬಾರ್ದು? ಆಸೆ ಹುಟ್ಟಿತು, ಓದುವ ಆಸೆ. ನೀವೇ ಗೈಡ್ ಆಗ್ತೀರಾ? ಕಾಳೇಗೌಡ, ನಾನು ಗೈಡ್ ಆಗ್ತೀನಿ, ನೀವು PhD ಮಾಡುವುದಂತೆ. ಮೇಸ್ಟ್ರು ಕಾಳೇಗೌಡ ಇವ್ರಿಗೆ. ಕಾಳೇಗೌಡ ನನ್ನ ಕ್ಲಾಸ್ಮೇಟು. ಆಮೇಲೆ ಕಾಳೇಗೌಡ ಅವ್ರ ಗೈಡ್ಶಿಪ್ಪಲ್ಲಿ ಇದರಲ್ಲಿ ಮಾರ್ಗದರ್ಶನದಲ್ಲಿ ಇವರು PhD ಮಾಡ್ತಾರೆ. ಅದಕ್ಕೆ ಅಲ್ಲಿ BSc MA PhD ಅಂತ ನಾನು ಓದಿದ್ದು. ಆಗಲೇ ಹೇಳಿದೆ ನಾನು ಇದನ್ನು. ಅಲ್ಲಿ ಪರಿಷತ್ತು ಸದಸ್ಯರಾಗಿದ್ದೀನಿ ಸ್ವಲ್ಪ ತಡವಾಗಿ. ಗೋಕಾಕ್ ಚಳವಳಿ ಪ್ರಾರಂಭ ಆಯಿತು 1982. ಆಗ ಇವರು ಗೋಕಾಕ್ ಚಳವಳಿಲೂ ಭಾಗವಹಿಸ್ತಾರೆ. ಆಮೇಲೆ ಬ್ಯಾಂಕ್ಗಳಲ್ಲಿ ಕನ್ನಡವನ್ನು ಬಳಸಬೇಕು. ಕನ್ನಡನೇ ಇರಲಿಲ್ಲ, ಇಂಗ್ಲೀಷು ಹಿಂದಿ ಎರಡೇ ಇರೋದು. ನಾವು ಕೆಲಸಕ್ಕೆ ಸೇರಿಸೋ ಹೊಸರಲ್ಲಿ ಇಂಗ್ಲೀಷು ಹಿಂದಿ ಸುಮ್ಮನೆ ಮಾತಾಡೋರು ಅಷ್ಟೇ ಹೊತ್ತು ಚಳವಳಿ ಮಾಡಿರಲಿಲ್ಲ. ಚಳವಳಿ ಮಾಡಿ ಈಗ ಕನ್ನಡ ಇದೆ, ಇಂಗ್ಲೀಷು ಹಿಂದಿ ಕನ್ನಡ. ಹಿಂದಿ ಬೇಡ ಅಂತ ಒಂದು ಚಳವಳಿ ಮಾಡಬೇಕಾಗಿತ್ತು. ನಾವು ಬಾಯಲ್ಲಿ ಮಾತಾಡ್ತಾನೆ ಇರ್ತೀವಿ, ಆದರೆ ಈಗ ಕರ್ನಾಟಕದ ಬರ್ತಿ ಹಿಂದಿ ಮಾತಾಡೋರೇ ತುಂಬಿಕೊಂಡಿದ್ದಾರೆ.
ಆಮೇಲೆ ಕರ್ನಾಟಕದಲ್ಲಿ ಯಾವ ರಾಜಕೀಯ ಪಕ್ಷ ಇದೆ? ಹಿಂದಿ ಮಾತಾಡದೇ ಇರುವ ರಾಜಕೀಯ ಪಕ್ಷ, ಕನ್ನಡವನ್ನೇ ಮಾತನಾಡುವ ರಾಜಕೀಯ ಪಕ್ಷ ಯಾವುದಿದೆ? ಹೈಕಮಾಂಡ್ ಇಲ್ಲದೆ ಇರೋ ಪಕ್ಷ ಯಾವುದಿದೆ? ಇನ್ನೆಲ್ಲಿ ಬರುತ್ತೆ? ಇನ್ನೆಲ್ಲಿ ಸಾಧ್ಯ ಇದೆ ಅಲ್ವಾ? ಆದರೆ ಬ್ಯಾಂಕ್ಗಳಲ್ಲಿ ಕನ್ನಡವನ್ನು ಬಳಸಿ ಅಂಥೇಳಿ ಅಂತ ಸ್ವಯಂ ನಿವೃತ್ತಿ ತೊಗೊಂಡ್ರು. ಹೆಚ್ಚು ಕಾಲ ಇವರಿಗೆ ಕೆಲಸದಲ್ಲಿ ಇರೋಕ್ಕೆ ಇಷ್ಟ ಆಗಲಿಲ್ಲ ಅಂತ ಕಾಣಿಸುತ್ತೆ. ಬಹಳ ಚಟುವಟಿಕೆ ವ್ಯಕ್ತಿತ್ವ. ಅಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ 2 ಅವಧಿಗೆ ಆಯ್ಕೆ ಆದರು. ಅಲ್ಲಿ ಬೇಕಾಷ್ಟು ಭಾಷಣಗಳನ್ನು ಅವರು ಮಾಡ್ತಾಯಿದ್ರು. ಆಮೇಲೆ ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ ನೀನು, ನೀನು ಯಾಕೋ ಒಂದು ನಾಟಕ ಬರಿಬಾರ್ದು? ಅದರಂತೆ ಸಿ ಜಿ ಕೃಷ್ಣಸ್ವಾಮಿ ಅಂತ ದೊಡ್ಡ ರಂಗಕರ್ಮಿ ಅವರು ಹೇಳಿದ್ರಂತೆ, ನೋಡು ಲಿಸ್ಟಲ್ಲಿ ಇದೆಯಾ ನೀನು, ನಾಟಕ ಬರೆಯೋರು ಲಿಸ್ಟಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸಿ ತಾವೇ ನಾಟಕ ಪ್ರಯೋಗ ಕೂಡ ಮಾಡೋರು. ನೀನು ನಾಳೆ ದಿವಸ ನೀನು ನಾಟಕ ತೊಗೊಂಬರದೆ ಹೋದರೆ ನೀನು ಲಿಸ್ಟಿಂದ ನಿನ್ನ ಹೆಸರು ತೆಗೆದಾಕ್ತೀನಿ ಅಂತ ಹೆದರಿಸದಂತೆ. ಸೊ ರಾತ್ರಿ ಕೂತ್ಕೊಂಡು ಅಂಬೇಡ್ಕರ್ ಅಂತ ನಾಟಕ ತುಂಬ ಫೇಮಸ್ ಅಂತೆ, ತುಂಬ ಚೆನ್ನಾಗಿದೆ ಅಂತೆ. ನಾನು ನೋಡಿಲ್ಲ. ನಾಟಕ ಬರೋದ್ರಂತೆ, ಅರ್ಧ ಬರೋದ್ರಂತೆ, ಅಷ್ಟು ಬರೆಯೋಕ್ಕೆ ಸಾಕಾಗುತ್ತೆ. ಅದು ಅಂಬೇಡ್ಕರ್ ಅವರು ಕೊನೆಯ ದಿನಗಳ ಬಗ್ಗೆ ಬರೀತಾ ಇದ್ದಾರೆ. ಪ್ರಾರಂಭದ ದಿನಗಳ ಬಗ್ಗೆ ಬೇಕಾಷ್ಟು ನಾಟಕ, ಸಿನಿಮಾ, ಸೀರಿಯಲು ತುಂಬ ಬಂದ್ಬಿಟ್ಟಿದೆ. ನಾನು ಒಂದು ಧಾರಾವಾಹಿ ನೋಡಿದ್ದೆ, ಕನ್ನಡಕ್ಕೆ ಡಬ್ ಮಾಡಿ ಹಾಕಿದ್ದ ಧಾರಾವಾಹಿನ. ಅದರಿಂದ ಅಂಬೇಡ್ಕರ್ ಕೊನೆಯ ದಿನಗಳ ಬಗ್ಗೆ ಇವರು ನಾಟಕ ಬರೋದ್ರಂತೆ, ಅರ್ಧ ನಾಟಕ ಬರೋದ್ರಂತೆ. ಎಲ್ಲ ಹೆಸರು ತೆಗೆದಾಕ್ಬಿಡ್ತಾರೆ ಅವನು ಗಾಬರಿಗೆ. ಮಾರನೇ ಸಹ ಸಿ ಹತ್ರ ಹೋದ್ರಂತೆ. ಅವರು ಸಾಕ್ಬಿಡೆ, ಮುಂದಿಂದನ್ನು ನಾನು ಡೈರೆಕ್ಟ್ ಮಾಡ್ಕೋತೀನಿ, ನಾನೇ ಡೈಲಾಗ್ ಹೇಳ್ಕೊತೀನಿ ಬಿಡೆ ಅಂತ. ಇಲ್ಲ ಬರಿತೀನಿ ಬರೆಯೋದಿಲ್ಲ, ಕೂತ್ಕೊಂಡು ಬರೀ ಅದರಂತೆ. ಅಲ್ಲೇ ಅವ್ರ ಎದುರಿಗೆ ಕೂತ್ಕೊಂಡು ಬರೆದು ಅಂಬೇಡ್ಕರ್ ನಾಟಕನ ಕೊಟ್ಟರಂತೆ. ಅವರು ಸಿ ಅದನ್ನು ಸ್ಟೇಜ್ ಮೇಲೆ ತಂದರು. ತುಂಬ ಚೆನ್ನಾಗಿತ್ತು ಅಂತ. ನನಗೆ ಸಿ ಅಂತಿದ್ದಾಗೆ ತುಂಬ ಇದನ್ನು ಓದಿದ್ಮೇಲಂತೂ ಅಗೋ ಮುಗಿಲು ಇದೋ ನೆಲ, ಇಗೋ ನೆಲ ಅಗೋ ಮುಗಿಲು ಅಂತ ಒಂದು ನಾಟಕ. ನಾನು ನನ್ನ ವಿದ್ಯಾರ್ಥಿನಿ ಒಬ್ಬಳಿದ್ಲು, ಅವಳಿಗೂ ನಾಟಕದ ಹುಚ್ಚು. ಸುಮಾರು ಜನಕ್ಕೆ ನಾಟಕದ ಹುಚ್ಚಿಡಿಸಿದ್ದೆ ನಾನು. ಬಟ್ ಯಾರಿಗೂ ಮುಂದುವರಿಯೋಕ್ಕಾಗಲ್ಲ. ನಮ್ಮ ಸಾಂಸಾರಿಕ ಜೀವನದಲ್ಲಿ ಮುಂದುವರಿಯೋಕ್ಕಾಗಲ್ಲ. ಮೊನ್ನೆ ಯಾರಿಗೂ ನಂಬರ್ ಕೊಟ್ಟೆ, ಫೋನ್ ಮಾಡಿ ಕೇಳಿದ್ರಂತೆ, ನಾಟಕದಲ್ಲಿ ಹಾಡ್ತೀಯಮ್ಮ ಅಂತ. ಇಲ್ಲ ನಾನು ಅದೆಲ್ಲ ಬಿಟ್ಬಿಡ್ತೀನಿ ಅಂದ್ಬಿಟ್ಟು ಫೋನ್ ಇಟ್ಬಿಟ್ಲಂತೆ. ಅಂದರೆ ಅವಳಿಗೆ ಮನೆಯಲ್ಲಿ ಎಷ್ಟು ತೊಂದರೆ ಆಗಿರಬೇಕಲ್ವ. ನಮ್ಮ ನಾಟಕಕ್ಕೆ ಅವಳು ಹಾಡಿದ್ಲು, ಹಾಡು ಡೈರೆಕ್ಷನ್ ಮಾಡಿದ್ಲು, ಹಾಡಿದ್ಲು. ಆಮೇಲೆ ನಾವಿಬ್ಬರು ಹೋದ್ವಿ. ನಾನು ಕೇಳಿದೆ, ಸರ್ 60 ವರ್ಷದ ಒಂದು ಮುದುಕಿ ಪಾಠ ಕೊಡ್ತೀರಾ ಅಂತ. ಆಗಿನ್ನೂ ನಾಟಕ ಬರ್ಸ್ತಾಯಿದ್ರು ಅವರು. ಮುಕುಂದರಾಜ್ ಕೈಲಿ ಯಾವುದೋ ಒಂದು ಕಾದಂಬರಿ ಕೊಟ್ಬಿಟ್ಟು ಅವ್ರು ಇನ್ನೂ ನಾಟಕ ಡೈಲಾಗ್ ಬರೀತಾ ಇದ್ದಾರೆ. 60 ವರ್ಷ ಮುದುಕಿ ಪಾಠ ಯಾಕೆ, 16 ವರ್ಷದ ಹುಡುಕಿ ಪಾಠ ಕೊಡ್ತೀನಿ ತಡಿ, ಇಲ್ಲಿರು ನೋಡ. ಅಲ್ಲಿರು ಅಂದರೆ ಏನು ಗೊತ್ತಾ, 6ಕ್ಕೆ ಶುರು, 9ಕ್ಕೆ ಮುಗೀತು. 6ರಿಂದ 9 ರಿಹರ್ಸಲು. ನಾವು ಬಂಡೆ ತಂದಿಂದ 8 ಗಂಟೆವರೆಗೂ ಇದ್ವಿ ನಾವಿಬ್ಬರೂ. ನಾನು ನನ್ನ ವಿದ್ಯಾರ್ಥಿನಿ. ಅವಳು ವಿಜಯನಗರಕ್ಕೆ ಹೋಗ್ಬೇಕು ಆ ಮೂಲೆ, ನಾನು ಜಯನಗರಕ್ಕೆ ಬರಬೇಕು ಈ ಮೂಲೆ. ರಾತ್ರಿ ಏನು ಮಾಡೋಸೋರು ಅಂದರೆ ಯಾರ್ಯಾರಿಗೆ ಇಷ್ಟ ಇದ್ದವರೆಲ್ಲ ಬಂದಿಲ್ಲ, ಸುಮ್ಮನೆ ಏನೇನೋ ಆಟ ಆಡಿಸೋರು. ಸುಮ್ಮನೆ ಸುತ್ತಾಕಿ ನಾನು ಹೇಳಿದ ತಕ್ಷಣ ನಿಂತ್ಕೊಳ್ಳಿ, ರಂಗ ಚಟುವಟಿಕೆ ಅಂದ್ಬಿಟ್ಟು. ನಾವು 1 ವಾರ ನೋಡಿದ್ವಿ. 1 ತಿಂಗಳು ಪ್ರಾಕ್ಟೀಸ್ ನಡೆದಿದೆ. 1 ತಿಂಗಳು ನಾವೇನಾದ್ರು 9 ಗಂಟೆಗೆ ಅಲ್ಲಿಂದ ಹೊರಟು ರಾತ್ರಿ 10:30 ಮನೆಗೆ ಬಂದರೆ ಗತಿ ಏನು. ನಾನು ಅಷ್ಟಕ್ಕೆ ನಮ್ಮ ಮನೆಗೆ ಬಂದು ನಾನು ಬೈಸ್ಕೊಂಡೆ, ಅವ್ರ ಮನೆಗೆ ಅವಳು ಬೈಸ್ಕೊಂಡು, ನಮ್ಮ ಹಣೆಲ್ಲ ಬರೆದಿಲ್ಲ ಬಿಡು, ಇದೆಲ್ಲ ನಮ್ಮಂಥವ್ರಿಗಲ್ಲ ಅಂತ ಅಂದ್ಬಿಟ್ಟು ಬಿಟ್ಟು ಸಿಜಿಕೆ ಅಂದ ತಕ್ಷಣ ಇಷ್ಟು ನೆನಪಾಗ್ಬಿಡ್ತು ನನಗೆ. ಸಿಜಿಕೆನೂ ಸಡನ್ನಾಗಿ ಸತ್ತು ಹೋದರು. ಮತ್ತು ಅಲ್ಲಿಗೆ ಹೋಗಿದ್ವಿ ನಾವೆಲ್ಲ ರವೀಂದ್ರ ಕಲಾಕ್ಷೇತ್ರಕ್ಕೆ. ಆದ್ದರಿಂದ ಇದು ಇವರು ನಾಟಕ ಬರ್ತಿತ್ತು ಅಂಬೇಡ್ಕರ್. ಇಷ್ಟು ಹಿನ್ನೆಲೆ ಇದೆ. ಮತ್ತು ಇನ್ನೊಂದು ಏನಾಯಿತು ಅಂತಂದರೆ, ಇವರು ನನಗೆ ಸಿಜಿಕೆ ಜೊತೆ ನನಗೂ ತುಂಬ ಅನುಬಂಧ, ಕಿರಮ್ ಜೊತೆನೂ ನನಗೂ ಅನುಬಂಧ. ಕಿರಮ್ ನನಗೂ ಹೀಗೆ ಮಾಡಿದರು, ಎದುರುಗಡೆ ಕೂತ್ಕೊಂಡು ಕವಿತೆಗಳನ್ನ ಓದು ಅಂತ ಅವ್ರ ಚೇಂಬರಲ್ಲಿ. ಇದನ್ನು ನಾನು ಕಿರಮ್ ಬಗ್ಗೆ ವಿಡಿಯೋ ಮಾಡಿದ್ದೀನಲ್ಲ, ಅಲ್ಲಿ ವಿಸ್ತಾರವಾಗಿ ಹೇಳಿದ್ದೀನಿ. ಇವ್ರಿಗಂದ್ರಂತೆ, ಸರ್ ನಾನು ಕವಿತೆ ಬರೆದೀನಿ, ಒಂಚೂರು ನೋಡ್ತೀರಾ ಅಂತ. ಎಲ್ಲಿ ಕೂತ್ಕೊಳ್ಳೋಣಯ್ಯ, ಬಾ, ಅಲ್ಲೊಂದು ಆಮ್ರಪಾಲಿ ಅಂತ ಒಂದು ಹೋಟ್ಲಿದೆ, ಈಗಲೂ ಇದೆಯಂತೆ ಜಯನಗರ 4th ಬ್ಲಾಕಲ್ಲಿ. ಆಮ್ರಪಾಲಿ ಅಂತ ಒಂದು ಹೋಟ್ಲು, ಅಲ್ಲಿ ಹೋಗೋಣ, ಅಲ್ಲಿ ಸಾಮಾನ್ಯ ಜನ ಜಾಸ್ತಿ ಇರಲ್ಲ ಅಂತ ಹೋಗಿ ಒಂದು ಮೂಲೆ ಟೇಬಲ್ ಹುಡ್ಕೊಂಡು ಕೂತ್ಕೊಂಡು ಓದು ಅಂದ್ರಂತೆ. ಇವ್ರು ಪೂರ್ತಿ ತಮ್ಮ ಅಲ್ಲಿ ಅದುವರೆಗೆ ಬರೆದಿದ್ದ ಕವಿತೆ, ಮೊದಲನೇ ಕವಿತೆ ಬಗ್ಗೆ ಹೇಳ್ತಾ ಇದ್ದೀನಿ, ಮೊದಲನೇ ಸಂಕಲ. ಅಲ್ಲಿವರೆಗೆ ಬರೆದಿದ್ದ ಕಪ್ಪು ಕಣ್ಣಿನ ಹುಡುಗಿನೇ ಇರಬೇಕಲ್ವ, ಮೊದಲನೇ ಸಂಕಲ ಓದಿರಂತೆ. ಓದಿ ಕೇಳಿದ್ಮೇಲೆ ಪ್ರಕಟಣೆ ಮಾಡಪ್ಪ, ಯಾಕೆಂದರೆ ಎಲ್ಲರದ್ದು ಮೊದಲನೇ ಸಂಕಲನ ಹೀಗೆ ಇರುತ್ತೆ, ಮಾಡು ಆಗುತ್ತೆ ಮಾಡು ಅಂತ. ಸೊ ಹಾಗಾಗಿ ಮೊದಲನೇ ಸಂಕಲನ ತರುವ ಧೈರ್ಯ ಮಾಡಿದೆ ಇವರು ಅಂತ ಹೇಳ್ತಾರೆ. ನನ್ನ ಮೊದಲನೇ ಸಂಕಲನ ಓದ್ಬಿಟ್ಟು ಏನಾದ್ರು ಒಂದು ಸಾಲು ಬರ್ಕೊಡ್ತಾರೇನೋ ಅಂದರೆ ಬರೀಲೇ ಇಲ್ಲ. ನೋಡಿ ಬರಿತೀನಿ, ನಾನೇ ಮಾಡ್ತೀನಿ ಅಂತೆಲ್ಲ ಅಂದವರು. ಕೊನೆಗೆ ಯವನಿಕಾ ಅಂತ ಒಂದು ವೇದಿಕೆ ಇಲ್ಲಿದೆ, ಒಂದು ಇದು ಸಭಾಂಗಣ,
ಅದ್ರ ಮೆಟ್ಲ ಹತ್ರ ನಿಂತಿದ್ರು. ನಾನು ಹೋಗಿ ಸುಮ್ಮನೆ ಹಿಂಗೆ ನಿಂತ್ಕೊಂಡೆ ಕೆಳಗೆ, ಅವ್ರ ಮುಖ ನೋಡ್ತಾ. ಗೊತ್ತು ಅವ್ರಿಗೆ ಅವಳು ಕವನ ಸಂಕಲ್ಪ ಬಗ್ಗೆ ನಾನು ಏನು ಬರೆದಿಲ್ಲ ಅಂತ ಕೇಳ್ತಾ ಇದ್ದಾಳೆ ಅಂತ. ಅದಕ್ಕೆ ಇಡೀ ಸಂಕಲನ ಒಂಥರ ಸೀರಿಯಸ್ ಆಗಿದೆ ಅಂತಂದರು. ನಾನು ಅದನ್ನೇ ಬಳಸ್ಕೊಂಡೆ. ಕೀರಮ್ ಹೇಳಿದ್ರು, ನನ್ನ ಕವನದ ಬಗ್ಗೆ ಮಾತು ಹೇಳಿದ್ರು ಅಂತ. ಆಮೇಲೆ ಡಿ ಎಸ್ ನಾಗಭೂಷಣ ಅದಕ್ಕೆ ಪ್ರಜಾವಾಣಿಲಿ ವಿಮರ್ಶೆ ಬರೆದ್ರು, ಒಳ್ಳೆಯ ವಿಮರ್ಶೆ ಬರೆದ್ರು. ಈ ಕೀರಮ್ಮನಿಗೆ ಹೇಗೆ ನನಗೆ ರಿಲೇಟ್ ಆಗ್ತಾಯಿದೆಯಲ್ಲ ಅಂತ ಆಶ್ಚರ್ಯ ಆಯಿತು. ಕೀರಮ್ ಬಗ್ಗೆ ನಂಗೆ ಹನುಮಂತ ಕೂಡ ತುಂಬ ಚೆನ್ನಾಗಿ ಗೊತ್ತು. ಶಿವರಾತ್ರಿ ಜಾಗರಣೆ ಮಾಡೋಕ್ಕೆ ಒಂದು ಸಲ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇಡೀ ರಾತ್ರಿ ಜಾಗರಣೆ ಅಂತಂದ್ರೆ ಇನ್ನೇನಿಲ್ಲ, ದೇವ್ರ ಪೂಜೆ ಅಲ್ಲ, ಮಂಟೇಸ್ವಾಮಿ ಕಾವ್ಯ ಮತ್ತು ಮಲೆ ಮಾದೇಶ್ವರ ಕಾವ್ಯ ಓದ್ತಾರೆ ಜನಪದ ಗಾಯಕರು. ಅವ್ರಿಗೂ ಗಂಟ್ಲು ಒಣಗುತ್ತಲ್ವ, ಅವರು ನೀರು ಕುಡಿಬೇಕು ಅದರಿಂದ ಮಧ್ಯೆ ನಿಲ್ಲಿಸಿ ಕವಿಗೋಷ್ಠಿ ಒಂದು 4 ಕವಿತೆ ಓದೋದು, ಮತ್ತು ಅವ್ರು ಹಾಡ್ತಾರೆ. ಆಮೇಲೆ ಯಾರೋ ಒಬ್ಬರು ಭಾಷಣ ಮಾಡೋದು, ಮತ್ತು ಅವ್ರು ಹಾಡೋದು. ಅಲ್ಲಿ ಹೋಗಿ ಟೀ ಕುಡ್ಕೊಂಬರೋದು. ಅಲ್ಲೇ ಪಕ್ಕದಲ್ಲೇ ರಾತ್ರಿಯೆಲ್ಲ ಟೀ ಕುಡಿತಾರೆ ಅಂದರೆ ಹೋಟ್ಲೊಂದು ಬಾಗಿಲು ಮುಗ್ತಾನೆ. ಇದೆಲ್ಲ ನನಗೂ ಅಲ್ಲೂ ಹನುಮಂತಯ್ಯ ಸ್ಟೇಜ್ ಮೇಲಿಂದನೇ ನನ್ನ ಹೆಸರು ಹೇಳಿದರು. ನಾನು ಹೊರಗಡೆ ಅವ್ರು ಬಂದಿದ್ದಕ್ಕೆ, ಸರ್ ಸ್ಟೇಜ್ ಮೇಲಿಂದ ನನ್ನ ಹೆಸರು ಹೇಳಿದ್ರಲ್ಲ ಸರ್ ಅಂದೆ. ಎಷ್ಟು ಸಣ್ಣ ವಿಷಯಕ್ಕೆಲ್ಲ ಎಷ್ಟು ಸಂತೋಷ ಪಡ್ತಿರೋದ್ರಿ ನೀವು ಅಂತಂದಿದ್ರು. ಆಮೇಲೆ ನನ್ನೊಂದು ಕಾದಂಬರಿ ಕೊಟ್ಟು ಓದಿ ಅಂದಿದ್ದೆ, ಅವ್ರು ಓದಲಿಲ್ಲ. ಅವ್ರು ಓದಲ್ಲ ಅಂತ ನಂಗೆ ಗೊತ್ತಿತ್ತು. ಹೀಗಾಗಿ ಅವರ ಕೃತಿಗಳ ಬಗ್ಗೆ ನನಗೆ ಒಂದಿಷ್ಟು ಹೇಳೋದಿತ್ತು. ಅವ್ರ ಬಗ್ಗೆ ಒಳ್ಳೆ ಮಾತಾಡ್ತಾರೆ. ಅಪ್ಪಗೆರೆ ತಿಮ್ಮರಾಜು, ನರಳ್ಳಿ, ಪದ್ಮಿನಿ ರಾಜು ಅಂತಲೇ ಯಾರೋ ಒಬ್ಬ ಕವಯಿತ್ರಿ ಲೇಖಕಿ ಇದ್ದಾರೆ, ಅವರು ರಾಣಂ ಚಂದ್ರಶೇಖರ, ರಾಜಪ್ಪ ದಳವಾಯಿ ಎಲ್ಲ ಮಾತಾಡ್ತಾರೆ. ಅವರ ಒಂದು ಕವಿತೆನ ನಾನು ಸಾಧ್ಯವಾದಷ್ಟು ಬರ್ಕೊಂಡಿದ್ದೀನಿ. ಒಬ್ಬ ಕವಿತೆ ಸಿಗಲಿಲ್ಲವಾಗಿ ಆ ವಿಡಿಯೋ ಈಗ ನಾನು ಹುಡುಕಿ ತೋರ್ಸೋಕ್ಕೂ ಹೋಗಲ್ಲ, ಅದು ಜಾಸ್ತಿ ಆಗುತ್ತಲ್ಲ. ಅಪ್ಪ ನೀ ನನ್ನ ಜೀವಂತ ಕವಚ, ಕರ್ಮಫಲವೆಂಬಂತೆ ಅಭಿಮನ್ಯು ಪರಿಣಾಮವರಿಯದೆ ಚಕ್ರವ್ಯೂಹವ ಭೇದಿಸಿದ ಅಂತ ಒಂದು ಸಿಂಬಲ್ ಇದು. ಪರಿಣಾಮವರಿಯದೆ ಅಭಿಮನ್ಯು ಚಕ್ರವ ಭೇದಿಸಿದ ಅಂದರೆ, ಚಕ್ರವ್ಯೂಹ ಅಂದರೆ ದಲಿತರಿ ಸಮಾಜದಲ್ಲಿ ಮೇಲೇಳಬೇಕಾದ್ರೆ ಆ ಥರ ಅಂತ ಅರ್ಥ ಅಂತೆ. ಆಮೇಲೆ ರಣರಂಗದಲ್ಲಿ ಅವರೆಂದೂ ಯುದ್ಧ ನೀತಿಯ ಪಾಲಿಸಿದವರಲ್ಲ. ಅವರು ಅಂದರೆ ಇಬ್ಬರೂ ಪಾಂಡವರು ಕೌರವರು ಯುದ್ಧ ನೀತಿ ಮೊದಲೊಂದೆರಡು ದಿವಸ ಅಷ್ಟೇ. ಭೀಷ್ಮ ಸತ್ತ ಮೇಲಂತೂ ಎಲ್ಲ ಗಾಳಿಗೆ ತೂರಿ ರಾತ್ರಿನೂ ಯುದ್ಧ ಮಾಡಿ ಎಲ್ಲ ಮಾಡಿಬಿಟ್ರಲ್ಲ, ಗಡೋದ್ಗಜನ ಕೊಂದಿದ್ದು ಹಾಗೆ ತಾನೆ. ರಣರಂಗದಲ್ಲಿ ಅವರೆಂದೂ ಯುದ್ಧ ನೀತಿಯ ಪಾಲಿಸಿದವರಲ್ಲ, ಅವರೆಸೆದ ಬಾಣಗಳು ತಾಗಿ ರಕ್ತ ಸೋರುತ್ತಿದ್ದಾಗ ಪ್ರತಿ ತೊಟ್ಟಿಗೂ ಹೆಪ್ಪುಗಟ್ಟಿಸಿದ ಹೆಪ್ಪು ಮುನಿ ನೀನು ಅಂತ ತಂದೆಗೆ ಹೇಳ್ತಾರೆ. ಸಹನೆ, ತಂದೆ ತಾಯಿ ಸಹನೆಯಿಂದ ಕೊನೆವರೆಗೂ ಮಗನ್ನ ಸಾಕಿದ್ರು. ಇಲ್ಲ ಅಂತಂದರೆ ಯಾವ ಚಳವಳಿಗೆ, ಸ್ತ್ರೀವಾದದಲ್ಲಿ ಇನ್ನೇನು, ಸ್ತ್ರೀ ಚಳವಳಿ ಇನ್ನೇನು, ತುಂಬ ಧೈರ್ಯ ಬೇಕು ಮುನ್ನುಗ್ಗೋದಕ್ಕೆ. ಕೈ ಬೆರಳು ಕತ್ತರಿಸಿ ಕಷ್ಟ ನೀಡಿದರೂ ಕೈ ಎತ್ತದೆ ಕಲ್ಲೆಸದ ಮನಸ್ಸುಗಳಿಗೆ ಅಂತ ಅದೊಂದು ಮಹಾಭಾರತದ ಕಥೆನೋ ಸಿಂಬಲ್ ಅಂತ ತಗೋತಾರೆ. ಆದರೆ ಆ ಥರ ಗೋಳಿಕೊಂಡ್ರೂ ಕೈ ಮುಗ್ದ ಅವನು, ಕೈ ಎತ್ತಲಿಲ್ಲ ಅಲ್ವಾ. ಕಲ್ಲೆಸದ ಮನಸ್ಸುಗಳಿಗೆ ಕಲಿಯುವಾಗ ಕಲ್ಲೆದೆಯ ಕಲಿಯಾದರೂ ನನ್ನೊಳಗೆ ನೀನು ಜೀವಕವಚ ಅಂತ ತಂದೆ ಬಗ್ಗೆ ಬರೀತಾರೆ ಮಾತಿದ್ದು. ಅವ್ವ ಕವನ ಅಲ್ಲಿದೆ, ವಿಡಿಯೋದಲ್ಲಿದೆ, ಅದನ್ನು ಕೇಳಿಸೋದಕ್ಕಿಂತ ಹೆಚ್ಚಾಗಿ ಅದ್ರ ಬಗ್ಗೆ ಅಷ್ಟು ಹೇಳಿ ಸಾಕು. ಸುಮ್ಮನೆ ಅವರು ಈಗ ಓದಿದ್ದು ದಾಟಿ ಇದೆಯಲ್ಲ, ನಾನು ಸ್ವಲ್ಪ ಬೇರೆ ಥರ ಓದ್ದೆ ಅಲ್ಲ, ನಾನು ಬೇರೆ ಕವಿತೆ ಓದೋ ಥರ ಓದಿಲ್ಲ. ಇದು ಅವರು ಓದುವ ದಾಟಿ. ಸುಮ್ಮನೆ ಬೇಕಾದ್ರೆ ಇನ್ನೊಂದು ಸಲ ಹೇಳ, ಇದೇ ಥರ ನಾನು ಮಾತಾಡ್ತಾ ಇದ್ದು ತುಂಬ ಟೈಮ್ ಆಗುತ್ತೆ. ಅಪ್ಪ ನೀ ನನ್ನ ಜೀವಂತ ಕವಚ, ಕರ್ಮಫಲವೆಂಬಂತೆ ಅಭಿಮನ್ಯು ಪರಿಣಾಮವರಿಯದೆ ಚಕ್ರವ್ಯೂಹವ ಭೇದಿಸಿದ. ರಣರಂಗದಲ್ಲಿ ಅವರೆಂದೂ ಯುದ್ಧ ನೀತಿಯ ಪಾಲಿಸಿದವರಲ್ಲ, ಅವರೆಸೆದ ಬಾಣಗಳು ತಾಗಿ ರಕ್ತ ಸೋರುತ್ತಿದ್ದಾಗ ಪ್ರತಿ ತೊಟ್ಟಿಗೂ ಹೆಪ್ಪುಗಟ್ಟಿಸಿದ ಹೆಪ್ಪು ಮುನಿ ನೀನು ಅಂತ. ಸುಮ್ಮನೆ ನನಗೆ ಅದೆಲ್ಲ ತುಂಬ ಇಷ್ಟ. ಅದು ಅವ್ರ ಥರನೇ ಓದೋದು ಅದೆಲ್ಲ. ಅಪ್ಪನ ಬಗ್ಗೆ ಬರೆದಿರೋದು ಕವಚ ಅಂತ. ಮತ್ತು ಇನ್ನೊಂದು ಕವಚ ಇದೆ, ಅದನ್ನು ನಾನು ಸೆಕೆಂಡ್ ಪೀಸ್ ಪಾಠ ಮಾಡಿದ್ದೆ. ಇದಲ್ಲ, ಯಾಕೆಂದರೆ ಅದು 2.5 ಪುಟ ಇದೆ, ಮತ್ತು ಅದು ಅಂಬೇಡ್ಕರ್ ಬಗ್ಗೆ, ಸ್ವಲ್ಪ ಕರ್ಣನ ಬಗ್ಗೆ ಅಂತ ಅನ್ಸುತ್ತೆ. ಕವಚ ಕುಂಡಲಧಾರಿ ಅಲ್ವಾ ಕರ್ಣ. ಮೈಗಂಟಿದೆ ಈ ಕವಚ, ಏನು ಮಾಡಿದರೂ ಇದು ಹೋಗುವುದಿಲ್ಲ ಅನ್ನೋ ಮಾತು ಬರುತ್ತೆ. ಇದನ್ನು ಸಿದ್ಧಗಂಗಾ ಕೂಡ ಏಕಲವ್ಯ ನಾಟಕದಲ್ಲಿ ಹೇಳ್ತಾರೆ. ಈ ಬಿಲ್ವಿದ್ಯೆ ಬೇಡರಿಗೆ ಮೈಗಂಟಿದ್ದೆ, ಕ್ಷತ್ರಿಯರಿಗೆ ಅದು ಮೈ ಮೇಲೆ ಹಾಕಿದ ಕವಚ, ಬೇಡರಿಗೆ ಅದು ಮೈಗಂಟಿದ ಚರ್ಮ ಅನ್ನುವ ಮಾತನ್ನು ಬಳಸ್ತಾರೆ. ಅದು ನನಗೆ ನೆನಪಾಯಿತು, ಅದಕ್ಕಾಗಿ ಅದರ ಬಗ್ಗೆ 2.5 ಪುಟ ನಾನು ಪಾಠ ಮಾಡಿದ್ದೆ ಕವಚ ಅನ್ನೋ ಬಗ್ಗೆ. ಸೆಕೆಂಡ್ PUCಗೆ 10 ವರ್ಷ ಪಾಠ ಮಾಡಿದ್ರಿಂದ ನನಗೆ ಚೆನ್ನಾಗಿ ನೆನಪಿದೆ. ಅದ್ರ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಕೇಳೋರು, ಅದನ್ನು ಅವರ ಪ್ರಾತಿನಿಧಿಕ ಪದ್ಯ ಅಂತಲೂ ಪರಿಗಣಿಸೋರು. ಈಗ ಓದಿದ ಕವಚ, ಅವರು ಯಾವ ಕವಿತೆ ಓದಿದ್ರು ಅದನ್ನು ನಾನು 2-3 ಸಲ ಹಾಕಿ ಬರ್ಕೊಂಬಿಟ್ಟೆ ಅಷ್ಟೇ. ಬಟ್ ಅವರ
ಇದಿದೆ, ಅವರ ಪದ್ಯಗಳು ಯೂಟ್ಯೂಬಲ್ಲಿವೆ ಅಂತ ಹೇಳಿದೆ. ಹಾಂ, ಅದಾಯಿತು. ಆಮೇಲೆ ಕರ್ಣರಾಗ, ಇದೊಂದು ಅವ್ರದ್ದು ಕರ್ಣರಾಗ ಅನ್ನೋ ಕಾನ್ಸೆಪ್ಟಲ್ ಬಗ್ಗೆ ಓದಿದೆ ನೋಡಿ. ಕರ್ಣರಾಗ ಕವಿತೆ ಸ್ವಲ್ಪ ವಿಶೇಷವಾಗಿದೆ. ನನಗೆ ಇದು ಎಲ್ಲೂ ಓದಲಿಲ್ವಲ್ಲ, ನಾನು ಎಲ್ಲೂ ಗೊತ್ತಿರಲಿಲ್ವಲ್ಲ, ನನಗೆ ಅನ್ನಿಸ್ತು. ಇಲ್ಲೇನು ಹೇಳ್ತಾರೆ ಅಂದರೆ, ಈಗ ತಾನೇ ಹೇಳಿದೆ ಅಲ್ಲ, ರಾಗ ಅಂದರೆ ಹಾಡು ಅಂತ. ಈಗೇನೋ ಅದೇನೋ ತಪ್ಪು, ಕರ್ಣನ ಸಂಕಟ ಅಲ್ಲ ಹಾಡು. ಇಲ್ಲಿ ಕುಂತಿ ಕರ್ಣನನ್ನು ಭೇಟಿಯಾಗಲೇ ಇಲ್ಲ. ಕೃಷ್ಣ ಎಸೆದ ತಂತ್ರ, ಕೃಷ್ಣ ಹೂಡಿದ ತಂತ್ರ ಫಲಿಸಲಿಲ್ಲ, ಕುಂತಿ ಕರ್ಣನನ್ನು ಎಂದೂ ಭೇಟಿಯಾಗಲೇ ಇಲ್ಲ. ಮಹಾಭಾರತದ ಕಥೆನ ಬದಲಾಯಿಸ್ಬಿಟ್ರು. ಅಲ್ಲಿ ಕೃಷ್ಣ ಕರ್ಣನ ಮನಸ್ಸು ಒಡೆದ. ಕುಮಾರವ್ಯಾಸ ಬರ್ತಾ ನೋಡಿ, ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನನು. ಆಮೇಲೆ ಕುಂತಿ ಬಂದು ತೊಟ್ಟ ಮಾಡೋ ತೊಡೋದಿರು ಕೇಳಿದ್ನು. ಆ ಎರಡರಿಂದ ತಾನೇ ಕರ್ಣ ಕೊನೆಗೆ ಕೈ ಸೋತಿತ್ತು ಅಷ್ಟೇ. ಯುದ್ಧದಲ್ಲಿ ಸೋಲಿಲ್ಲ, ಮೋಸದಿಂದ ಕೊಂದು. ಇನ್ನೂ ಏನೇನೋ ಇತ್ತಲ್ಲ, ಪರಶುರಾಮರ ಶಾಪ, ಭೂಮಿ ತಾಯಿ ಶಾಪ, ಮಹಾಭಾರತದ್ದು. ಆದರೆ ಅವರ ಕಥೆಯನ್ನೇ ಬದಲಾಯಿಸ್ತಾರೆ. ಆಶಯ ಇನ್ನು ಮುಂದಿನ ಕರ್ಣರು ಕುಂತಿಯ ಮಾತನ್ನು ಕೇಳದಿರಿ, ಅವಳನ್ನು ಭೇಟಿ ಮಾಡದಿರಿ, ಕೃಷ್ಣ ತಂತ್ರ ಎಸೆತಾನೆ ಅದಕ್ಕೆ ಸಿಕ್ಕದಿರಿ. ಇನ್ನು ಮುಂದಿನ ಕರ್ಣರು ಯಾವುದು, ಕೀಳು ಜಾತಿಯಲ್ಲಿ ಹುಟ್ಟಿದವರು ಅಂತ ಸದಾ ಬಯಸ್ಕೊಳ್ಳೋರು ಅಂತನ್ನುವ ಆಶಯ ಇದೆ. ಹೀಗೆ ಅವರ ಎಲ್ಲ ಕವಿತೆಗಳು ಸಿಕ್ಕಾಪಟ್ಟೆ ಸಿಂಬಾಲಿಕ್ಕು, ತುಂಬ ಪ್ರತಿಮಾತ್ಮಕವಾಗಿ ಅವರು ಬರೀತಾರೆ. ಹಾಗಾಗಿ ಇವರನ್ನು ಉತ್ತಮ ಕವಿಗಳು ಅಂತಲೇ ನಾವು ಪರಿಗಣಿಸಬೇಕು. ವಿಧಾನ ಪರಿಷತ್ ಸದಸ್ಯರು ರಾಜಕೀಯದಲ್ಲಿದ್ದರು, ಅದು ಒಂದು ಆಕಸ್ಮಿಕ ಅಷ್ಟು.